ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ನೀವು ಇಷ್ಟು ದಿನ ಕೇಳ್ತಾ ಇದ್ದಂಥ ವಿಡಿಯೋ ಬ್ರೋ, ಲೈಕ್ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಆ್ಯಂಡ್ ಎಷ್ಟೋ ಮೆಸೇಜಸ್ಗಳು ಇದೇ ಬರ್ತಾ ಇತ್ತು. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೆ, ಅದೆಲ್ಲ ನೀಡ್ ಇಲ್ಲ ನಿಮಗೆ. ಲೈಕ್ ಜಸ್ಟ್ ನಾನು ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು, ಅದ್ರ ಕಡೆ ಮಾತ್ರ ಫೋಕಸ್ ಮಾಡೋಣ ಅಂತ ಇದ್ದೆ. ಬಟ್ ಹೋಗ್ತಾ 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 ಹೇಗಾಗೋಯ್ತು ಅಂದರೆ, ಲೈಕ್ ನೀವು ಒಂದು ಫ್ಯಾಮಿಲಿ ಮೆಂಬರ್ ಥರ ಆಡ್ ಆಗೋಕ್ಕೆ ಶುರು ಆದ್ರಿ. ಲೈಕ್ ನೀವು ಏನೇ ಆದರೂ ನನಗೆ ಹೇಳ್ತೀರಾ ಬ್ರೋ, ಹಾಗಾಯ್ತು ಹೀಗಾಯ್ತು. ಸೊ ಈ ಥರ ಕನೆಕ್ಷನ್ ಬಿಲ್ಡ್ ಆಗ್ತಾ ಇದ್ದಾಗ ಓಕೆ, ಇದೊಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಬಟ್ ನಾನು ಪಾರ್ಟ್ 2 ಪ್ಲೇ ಲಿಸ್ಟಲ್ಲಿ ನನ್ನ ಮಿಸ್ಟೇಕ್ಸ್ಗಳನ್ನೆಲ್ಲನೂ ಕೂಡ ನಾನು ಓಪನ್ ಆಗಿ ಮಾತಾಡಿದ್ದೀನಿ. ಓಕೆ, ಏನೆಲ್ಲ ಮಿಸ್ಟೇಕ್ಸ್ಗಳಾಗಿತ್ತು, ಹೇಗೆಲ್ಲ ಸರಿ ಮಾಡಿಕೊಂಡೆ, ಅದೆಲ್ಲನೂ ಕೂಡ. ಯಾಕಂದರೆ ಗಾಡ್ ವಿಲ್ ಗಿವ್ ಯು ಒನ್ ಎಕ್ಸ್ಟ್ರಾ ಚಾನ್ಸ್. ಓಕೆ, ಒಂದು ಚಾನ್ಸ್ ಕೊಟ್ಟೇ ಕೊಡ್ತಾನೆ ನಿಮ್ಮ ಮಿಸ್ಟೇಕ್ಸ್ಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ. ಅವಾಗ ನೀವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ದೆನ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಇವತ್ತು ನಾನು ಏನು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಅರೌಂಡ್ 12 ಏನೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾಳೆ ಮಾರ್ನಿಂಗ್ ಬೇರೆ ಕ್ರಿಕೆಟ್ ಆಡೋದಕ್ಕೆ ಹೋಗ್ಬೇಕು, ತುಂಬ ಕೆಲಸ ಇದೆ. ಬಟ್ ಸ್ಟಿಲ್ ಈ ಒಂದು ವಿಡಿಯೋ ನಾನು ತುಂಬ ಇಷ್ಟಪಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವು ನಗ್ಬೋದು ಈ ವಿಡಿಯೋದಲ್ಲಿ, ಅಳ್ಬೋದು, ಬೇಜಾರು ಮಾಡ್ಕೊಬೋದು, ಏನೋ ಒಂದು ಸಿಗುತ್ತೆ. ಓಕೆ, ಸೊ ನಾನು ನಿಮ್ಮ ಫ್ಯಾಮಿಲಿ ಜೊತೆನಾರು ನೀವು ನೋಡಿ ಈ ವಿಡಿಯೋನ, ನಿಮ್ಮ ಟಿ ವಿಗಳೆಲ್ಲರೂ ಹಾಕಿ ನೋಡಿ. ಯಾಕಂದರೆ ಎಷ್ಟೋ ವಿಡಿಯೋಸ್ಗಳು ನೀವು ಟಿ ವಿಯಲ್ಲಿ ಹಾಕೊಂಡು ನೋಡ್ತಾ ಇರೋದು ನನಗೆ ಕಳಿಸಿದ್ದೀರಾ. ಬಟ್ ಇವೆಲ್ಲನೂ ಕೂಡ ನಾನು ಹೇಳ್ತೀನಿ ನಿಮಗೆ. ಓಕೆ, ಒಂದು ಟೈಮಲ್ಲಿ ಲಿಟ್ರಲಿ ಐ ಯೂಸ್ ಟು ವಾಚ್ ಈ ಟ್ರೇಡರ್ಸ್ಗಳು, ಇನ್ಸ್ಟಾಗ್ರಾಮಲ್ಲಿ ಬರೋರು, ಕನ್ನಡದಲ್ಲಿ ಬರೋರು, ಈ ಟ್ರೇಡರ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಫ್ಲೆಕ್ಸ್ ಮಾಡೋರು, ಹಂಗೆ ಪ್ರಾಫಿಟ್ ಮಾಡಿದೆ, ಹಿಂಗೆ ಪ್ರಾಫಿಟ್ ಮಾಡಿದೆ ಅಂತ. ಬಟ್ ನನ್ನ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ಇರಲಿಲ್ಲ, ಮಾಡ್ಬೋದಿತ್ತು. ಬಟ್ ನಾನು ಆ ಸ್ಟೇಜಲ್ಲಿ ಇರಲಿಲ್ಲ, ನನ್ನ ಆ ಮೈಂಡ್ ಸೆಟ್ಟು ಇರಲಿಲ್ಲ ಇದನ್ನೆಲ್ಲ ಮಾಡಬೇಕು ಅಂತ. ಓಕೆ, ಸೊ ನಾನು ಯಾವಾಗಲೂ ಒಂದನ್ನು ಹೇಳ್ತಾ ಇರ್ತೀನಿ. ಏನು ಹೇಳ್ತಾ ಇರ್ತೀನಿ ಅಂದರೆ, ನನಗೆ ಮರ್ತೋಯ್ತು. ಓಕೆ, ತುಂಬ ಖುಷಿ ಕೊಟ್ಟು ಮಾಡ್ತಾ ಇರೋ ವಿಡಿಯೋ ಅಲ್ಲ, ಅದಕ್ಕೆ ನೆನ್ನೆ ಯಾವಾಗಲೂ ಒಂದನ್ನು ಅಬ್ಸರ್ವ್ ಮಾಡಿ. ನನಗೆ ಬರುವಂಥ ಕ್ವಶನ್ಸ್ಗಳು, ಓಕೆ, ಈ ವಿಡಿಯೋ ಮಾಡೋದಕ್ಕಲ್ಲ, ಅದ್ರ ಹಿಂದೆ ಬರುವಂಥ ಕ್ವಶನ್ಸ್ಗಳು ನೀವು ಯಾವ್ದಾದ್ರು ಕಮೆಂಟಲ್ಲಿ ಹೋಗಿ ನೋಡ್ಬೋದು ಎಲ್ಲನೂ ಕೂಡ. ಒಂದು, ಬ್ರೋ, ಓಕೆ, ನಾನು ಎವ್ರಿ ಡೇ P&L ಆಗ್ತಾ ಇರ್ತೀನಿ, ಎವ್ರಿ ವೀಕ್ ನೀವು ಅದನ್ನು ನೋಡಿರ್ತೀರ. ಅದರಲ್ಲಿ ಗ್ರೋತ್ ಅಂತ ಇರುತ್ತೆ. ಬ್ರೋ, ಈ ಥರ ಗ್ರೋತ್ ಆದರೆ ನೀವು ಅಂಬಾನಿನೇ ಬೀಟ್ ಮಾಡ್ಬೋದಲ್ಲ. ಈ ಒಂದು ವಿಡಿಯೋ ಅಂದರೆ ಇದೊಂದು ಬರುತ್ತೆ, ಈ ಒಂದು ಕಮೆಂಟು. ಆ್ಯಂಡ್ ಇನ್ನು ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಓಕೆ, ಯಾಕೆ ಬ್ರೋ ನಿಮ್ಗೇನು ಇಂಟ್ರೆಸ್ಟ್ ಇಲ್ವಾ ಲೈಫಲ್ಲಿ, ಅದು ಇದು. ಓಕೆ, ಸೊ ನಿಮ್ಮ ಹತ್ರ ಎಷ್ಟು ಕಾರ್ ಇದೆ, ಎಷ್ಟು ಬೈಕ್ ಇದೆ, ಟ್ರೇಡ್ ಮಾಡ್ತಾ ಇದ್ದೀವಿ ಅಂದಿದ ತಕ್ಷಣ ನಾವೆಲ್ಲ ತುಂಬ ರಿಚ್ ಇದ್ದೀವಿ, ಇವೆಲ್ಲ ಏನು ನೀವು ಅನ್ಕೋತಿರಲ್ಲ, ಅದೆಲ್ಲ ಸುಳ್ಳು. ವಿ ಆರ್ ಜಸ್ಟ್ ಎ ಮಿಡಲ್ ಕ್ಲಾಸ್ ಗಾಯ್. ಓಕೆ, ನಾನು ಯಾವ ಥರ ನನ್ನ ಲೈಫ್ನ ಡಿಸೈನ್ ಮಾಡಿದ್ದೀನಿ ಅಂದರೆ, ವಾಟ್ ಐ ಅರ್ನ್ ಫ್ರಮ್ ಟ್ರೇಡಿಂಗ್, ಅದನ್ನು ನಾನು ಏನಾದರೂ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದೇ ಥಿಂಕ್ ಮಾಡೋದು. ಇವಾಗ ನನ್ನ ನೇಮಲ್ಲೇ, ಅಂದರೆ ನನ್ನ ನೇಮ್ ಅಂತಲ್ಲ, ಸೊ ಕ್ರಮ್ಯಾಟಿಕ್ಕು ನಾನು ಮತ್ತು ನನ್ನ ಫ್ರೆಂಡು ಆ್ಯಂಡ್ ಎಷ್ಟೋ ಜನ ಸೇರಿ ಮಾಡಿರೋದು. ನಾನು ಕ್ರಮ್ಯಾಟಿಕ್ ಏನಿದೆಯಲ್ಲ, ಅಲ್ಲಿ ನಾನು ಯಾರನ್ನೂ ಕೂಡ ವರ್ಕರ್ ಅನ್ನಲ್ಲ, ಎಲ್ಲರೂ ಕೂಡ ಓನರ್ಸ್ಗಳೇ, ಎಲ್ಲರೂ ಕೂಡ ಫೌಂಡರ್ಸ್ಗಳೇ ಅದರಲ್ಲಿರೋರು. ಓಕೆ, ಸೊ ಆ್ಯಂಡ್ ಇನ್ನೊಂದು ಒಂದು IT ರಿಲೇಟೆಡ್ ಸ್ಟಾರ್ಟಪ್ಪು. ಸೊ ಇನ್ನು ಅದು ಲೈಕ್ ಪ್ರಾಡಕ್ಟ್ ಬಿಲ್ಡ್ ಮಾಡೋ ಸ್ಟೇಜಲ್ಲಿ ಇದೆ. ಸೊ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ಲೈಕ್ ಅದು ವರ್ಕ್ ಆಗುತ್ತೋ ಇಲ್ವೋ, ಅವೆಲ್ಲ ಸೆಕೆಂಡ್ರಿ. ಬಟ್ ಕೋಡಿಂಗ್ ಪಾರ್ಟ್ ಇವೆಲ್ಲ ನಾನು ನೋಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡಿಗೆ ಹೋದಾಗ ಕೋಡಿಂಗ್ ಪಾರ್ಟ್ನೆಲ್ಲ ಬಿಟ್ಟು ನನ್ನ ಟೀಮ್ ಏನಿದೆ, ಸೊ ಕ್ರಮ್ಯಾಟಿಕ್ ಟೀಮು, ಅದು ಇದು ಮರ್ಜ್ ಮಾಡ್ತೀವಿ. ಲೈಕ್ ಅಂದರೆ ಸಪ್ರೇಟ್ ಬಿಸ್ನೆಸ್, ವರ್ಕ್ ಏನೇನು ಮಾಡ್ತಾರಲ್ಲ ಇಲ್ಲಿಗೂ ಶಿಫ್ಟ್ ಮಾಡಿಸಿ ಇಲ್ಲೂ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ಅದ್ರದ್ದು ಏನು ಇನ್ನು ಇಬ್ಬರು ಫೌಂಡರ್ಸ್ ಇದ್ದಾರೆ, ಅವರು ಔಟ್ ಆಫ್ ಕಂಟ್ರಿ ಇರುವಂಥವ್ರು. ಅವ್ರುಗಳು ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಸೊ ಅವರೇ ಈ ಐಡಿಯಾ ಎಲ್ಲ ಕೊಟ್ಟಿದ್ದು. ಆ್ಯಂಡ್ ಅದು ಹೇಗಾಗುತ್ತೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಮೇಡ್ ಸಮ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದರಲ್ಲೆಲ್ಲನೂ ಕೂಡ. ಸೊ ನನ್ನ ಲೈಫ್ ಈಗೇನೆ ಏನೇ ಪ್ರಾಫಿಟ್ಸ್ ಮಾರ್ಕೆಟಿಂದ ಬರಲಿ, ಅವ್ರ ಯೂಟ್ಯೂಬಿಂದ ಬರಲಿ, ಅವ್ರಿಗೆ ಎಲ್ಲಿಂದನೇ ಬರಲಿ, ಸೊ ಅದೇನೇ ಬಂದರೂ ಕೂಡ ಮನಿ ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ಆನ್ ದಿ ಪ್ರಾಡಕ್ಟ್. ಅದು ಏನಾದ್ರು ಜನರದ್ದು ಲೈಫಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಇದು ನನ್ನ ಮೈಂಡ್ ಸೆಟ್. ಓಕೆ, ಐ ಆಮ್ ನಾಟ್ ಇನ್ ಟು ಎ ಬಿಸ್ನೆಸ್ ವಿಚ್ ಇಸ್ ಕಾಲ್ಡ್ ಆಸ್ ಏನಂತೀವಿ ಎಜುಕೇಷ್ನಲ್ನ ಬಿಸ್ನೆಸ್ ಆಗಿ ಮಾಡ್ಕೊಳ್ಳೋದಕ್ಕೆ ನನಗೆ ಲಿಟ್ರಲಿ ಇಂಟ್ರೆಸ್ಟ್ ಇಲ್ಲ. ಲಿಟ್ರಲಿ ನನ್ನ ಹತ್ರ ಇವಾಗ BMW ಕಾರ್ ಅವ್ರು ಯಾವ ಕಾರ್ ಬೇಕಾದ್ರೂ ಕೂಡ ಈ ಒಂದು 6 ಮಂತ್ಸಲ್ಲಿ ತೊಗೋಬೋದಿತ್ತು. ನಾನೇನಾದ್ರು ಕೋಚಿಂಗ್ ಅಂದರೆ ಶುರು ಮಾಡಿದಿದ್ರೆ, ನಾನು ಯೂಟ್ಯೂಬಲ್ಲಿ ಹಾಕೋ ವೀಡಿಯೋಸ್ಗಳನ್ನೇ ನಾನು ಸಪ್ರೇಟಾಗಿ ಎಲ್ಲರಿಗೂ ಟೀಚ್ ಮಾಡಿ ಒಬ್ಬೊಬ್ಬರ ಹತ್ರ 30,000 ಇಸ್ಕೊಂಡಿದ್ರು. ನನ್ನ ಹತ್ರ ಆ ಕಾರ್ ಇರೋದು. ಬಟ್ ನನಗೆ ಅದು ಖುಷಿ ಕೊಡೋದು ಇಲ್ಲ. ನನಗೆ ಖುಷಿ ಕೊಡೋದು ನೀವು ಹಾಕುವಂಥ ಕಮೆಂಟ್ಗಳು ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ, ಬ್ರೋ ಹಿಂಗಾಯ್ತು, ಬ್ರೋ ಹಂಗಾಯ್ತು. ಅದಕ್ಕಿಂತ ಥ್ರಿಲ್ ಬೇರೆ ಯಾವುದೂ ಇಲ್ಲ. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಮನಿ.
ನಾನು ಎಕ್ಸ್ಪೆಕ್ಟ್ ಮಾಡೋದು ಅದು ಅಷ್ಟೇನೆ. ಓಕೆ, ಇವ್ರಿಗೆ ಅರ್ಥ ಆಗಿದೆ, ಇವ್ರಿಗೆ ಏನೋ ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದೆ, ಸಾಕು, ಖುಷಿ. ಓಕೆ, ಸೊ ಈ ಎರಡೂ ಬಿಸ್ನೆಸ್ಗಳು ಪ್ಯಾರಲಲ್ಲಿ ನಡೀತಾ ಇರುತ್ತೆ. ಸೊ ನಾನಿವಾಗ ಸಸ್ಟೈನ್ ಆಗಬೇಕು. ಈಗ ಕ್ರಮ್ಯಾಟಿಕ್ ಅಂತ ಬಂದಾಗ, ಆಲ್ಗೋ ಅಂತ ಬಂದಾಗ ಅಲ್ವಾ. ಸೊ ಕನ್ನಡದಲ್ಲೇ ಒಬ್ರು ಬಂದ್ರು ವರ್ಷಕ್ಕೆ 50,000, ಇನ್ನೊಬ್ರು ಬಂದ್ರು ಅಷ್ಟೆಲ್ಲ. ಬಟ್ ನಾನು ಇನಿಷಿಯಲ್ ಸ್ಟೇಜಲ್ಲಿ ಬಿಲ್ಡ್ ಮಾಡ್ಬೇಕಾದ್ರೆ ದುಡ್ಡು ಇರಲಿಲ್ಲ. ಅವಾಗ ನಾನು ಕ್ರೌಡ್ ಫಂಡಿಂಗ್ ಮಾಡಿದ್ದೆ, ದೆನ್ ರನ್ ಮಾಡೋದಕ್ಕೆ ಎಷ್ಟೋ ಜನ ಸಪೋರ್ಟ್ ಮಾಡೋದಕ್ಕೆ ಬಂದರು, ರಿಸಲ್ಟ್ ಕೊಡೋದಕ್ಕಾಗಿಲ್ಲ, ಕ್ವಿಟ್ ಮಾಡಿದ್ವಿ, ಆಗಲ್ಲ ಅಂತ. ದೆನ್ ಒಂದು ವಿಡಿಯೋ ಮಾಡಿದೆ, ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಅಂತ. ನೀವು ಕೊಟ್ಟಂಥ ಸಪೋರ್ಟು, ಆ ಸಪೋರ್ಟಿಗೆ ಇವತ್ತು ಇಲ್ಲಿ ಬಂದು ನಿಂತಿದೆ. ಓಕೆ, 167% ಗ್ರೋತ್ ಆನ್ ಕ್ಯಾಪಿಟಲ್, ಎಲ್ಲ ಓಪನ್ ಆಗಿಟ್ಟಿದ್ದೀವಿ. ಆ್ಯಂಡ್ ಜನ ಬಂದು ಹೇಳ್ಬೋದು ಸ್ಕ್ಯಾಮ್ ಅಂತ, ಬಟ್ ಯೂಸ್ ಮಾಡ್ತಾ ಇರೋರಿಗೆ ಗೊತ್ತಿದೆ ಎಲ್ಲಾನು ಕೂಡ ಜನನೇ ಹೇಳ್ಬೋದು ಈಗ. ಓಕೆ, ಸೊ ಈಗ ಪೀಪಲ್ ಯಾರು ಹೇಳೋದಕ್ಕಾಗಲ್ಲ ಟ್ರೇಡರ್ಸ್ ಆರ್ ಸ್ಕ್ಯಾಮ್ ಹಾಗೆ ಹೀಗೆ ಅಂತ. ಓಕೆ, ಯಾಕಂದ್ರೆ ಜನ ರನ್ ಮಾಡ್ತಾ ಇರ್ತಾರೆ, ದೇ ಕ್ಯಾನ್ ಟೆಲ್ ದಿ ರಿಸಲ್ಟ್ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ, ಎಲ್ಲಾನು ಕೂಡ ಅವ್ರ ಕೈಯಲ್ಲೇ ಇರುತ್ತೆ. ಆ್ಯಂಡ್ ಇಲ್ಲಿ ರನ್ ಮಾಡಬೇಕು ಅಂದಾಗ ಸೊ ಬರ್ಡನ್ ಬಿದ್ದೇ ಬೀಳುತ್ತೆ. ಸೊ ಕೆಲಸ ಅಂದ್ರೆ ನಾವು ಯಾರ್ಯಾರು ವರ್ಕ್ ಮಾಡ್ತಾ ಇದೀವಿ, ವಿ ನೆವರ್ ಟುಕ್ 1.5 years ಇಂದ ₹1 ಸ್ಯಾಲ್ರಿ ಕೂಡ ತಗೊಂಡಿಲ್ಲ. ಒಂದು ಕಂಪ್ನಿ ಅಂದಮೇಲೆ ಎಲ್ಲರೂ ಸ್ಯಾಲ್ರಿ ತಗೋತಾರಲ್ಲ, ₹1 ಸ್ಯಾಲ್ರಿ ತಗೊಂಡಿಲ್ಲ. ಆ್ಯಂಡ್ ಈಗಲೂ ಕೂಡ ಯೂಸರ್ಸ್ಗಳಿಗೆ ಅನಿಸ್ತಾ ಇರುತ್ತೆ, ಬ್ರೋ ಇಷ್ಟೆಲ್ಲ ಮಾಡಬೇಕಾ ಅವರಿಗೆಲ್ಲರಿಗೂ ಕೂಡ. ಓಕೆ, ಸೊ ಪ್ರಾಫಿಟ್ ಆದಂಗೂ ನಿಮ್ಮನ್ನ ಮರ್ತು ಹೋಗ್ತಾರೆ ಬ್ರೋ, ಅವರೆಲ್ಲ ತಲೆ ಕೆಡ್ಸ್ಕೊಳಕೋಲ್ಲ. ಬಟ್ ನಾನು ಅದನ್ನೇ ಹೇಳೋದು, ಬ್ರೋ ಇಟ್ಸ್ ಓಕೆ. ಓಕೆ, ಲೆಟ್ಸ್ ಪುಷ್. ಅವರು ರನ್ ಮಾಡಲಿ, ಪ್ರಾಫಿಟ್ ಆದಾಗ ಬೇಕಾದ್ರೆ ಕೊಡಲಿ, ಇಲ್ಲ ಅಂದರೆ ಲೆಟ್ಸ್ ಬೇರೆ ಏನಾದ್ರು ನೋಡೋಣ. ಸೊ ಕೈಯಿಂದನೇ ಟ್ರೇಡ್ ಮಾಡಿ ಪುಷ್ ಮಾಡೋಣ ನಡ್ಸೋದಕ್ಕೆ. ಇನ್ ಕೇಸ್ ಯಾರು ಇಲ್ಲಿ ಡೆವಲಪರ್ಸು ಯಾರು ನೋಡ್ತಾ ಇದ್ರದೇನು ಲೈಕ್ ಎಷ್ಟು ಖರ್ಚಾಗುತ್ತೆ, ಅವ್ರು ಯಾರೇ ಕೇಳಿದ್ರು ಕೂಡ ನಿಮ್ಮ ಬಿಸ್ನೆಸ್ ಮಾಡೆಲ್ ಏನು ಇಷ್ಟು ವರ್ಸ್ಟ್ ಅಂತ ಹೇಳ್ತಾರೆ. ಅದು ಹೆಂಗೂರು? ಓಕೆ, ಇಷ್ಟನ್ನೆಲ್ಲ ಬಿಲ್ಡ್ ಮಾಡಿ ದುಡ್ಡು ಇಸ್ಕೊಳ್ದಲ್ಲ ಹಿಂಗೆ ಕೊಟ್ಬಿಟ್ಟು ಫ್ರೀಯಾಗಿ ಮಂತ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಅಂತಿರಲ್ಲ ಅಂತ. ಬಟ್ ಲೆಟ್ಸ್ ಟ್ರೈ. ನಾನು ಯಾವಾಗಲೂ ಹೇಳ್ತೀನಲ್ಲ, ಒಂದು ಚೈನನ್ನು ಬ್ರೇಕ್ ಮಾಡಬೇಕು ಅಂತ. ಓಕೆ, ಆ ಚೈನ್ನ ಬ್ರೇಕ್ ಮಾಡೋ ಮೈಂಡ್ ಸೆಟ್ಟೇ ನಂದು. ಓಕೆ, ಇನ್ನೊಂದು IT ರಿಲೇಟೆಡ್ ಅದು ಏನಿದೆ, ಅದು ಒಂದು ಬ್ಯೂಟಿಫುಲ್ ಪ್ಲಾನ್. AI ಅನ್ನೋದೇನಿದೆಯಲ್ಲ, AI ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಒಂದು ಸ್ಪೇಸಲ್ಲಿ ಇನ್ನ ಅಷ್ಟು ವಾಸ್ಟ್ ಆಗಿ ಸ್ಪ್ರೆಡ್ ಆಗಿಲ್ಲ. ಸೊ ದಟ್ಸ್ ವೈ ಅಲ್ಲಿ ಆ ಲೂಪ್ ಹೋಲ್ನ ಹಿಡಿತಾ ಇರೋದು. ಅದ್ರ ಬಗ್ಗೆ ಮುಂದೆ ಯಾವ್ದಾದ್ರು ವಿಡಿಯೋಗಳಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅದ್ರ ಬಗ್ಗೆನೂ ನಾಲೆಜ್ ನಿಮಗೆ ಸಿಗುತ್ತೆ. ಬಟ್ ಇಫ್ ಇಟ್ ಇಸ್ ಫೇಲ್ಸ್, ನನಗೇನು ಬೇಜಾರಾಗೋದಿಲ್ಲ. ಮನಿ ಕ್ಯಾನ್ ಬಿ ಅರ್ನ್ಡ್. ಓಕೆ, ಇನ್ವೆಸ್ಟ್ ಮಾಡೋ ಮನಿ ಹೋದ್ರೂ ಕೂಡ ಇಟ್ ಕ್ಯಾನ್ ಬಿ ಅರ್ನ್ಡ್. ಓಕೆ, ನೀವೆಲ್ಲ ಅನ್ಕೋಬೋದು, ಸೊ ವಿ ಮೇಕ್ ಎ ಲಾಟ್ ಆಫ್ ಮನಿ, ವಿ ಇನ್ವೆಸ್ಟ್ ಅಲ್ಲಿ ಇಲ್ಲಿ. ನೋ, ಸೊ ಐ ಇನ್ವೆಸ್ಟ್ ಆನ್ ದಿ ಸ್ಟಾರ್ಟ್ಅಪ್ಸ್, ಐ ಇನ್ವೆಸ್ಟ್ ಆನ್ ದಿ ಪ್ರಾಜೆಕ್ಟ್ಸ್ಗಳ ಮೇಲೆ. ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ಗಳು ನಾನು ಎಷ್ಟೋ ಸತಿ ಕೇಳ್ತೀನಿ, ಯಾರು ಹೇಳೋದಿಲ್ಲ. ನಿನ್ನೆ ಯಾವುದೋ ಒಂದು ಮೆಸೇಜ್ ಬಂದಿತ್ತು, ಬ್ರೋ ಐ ನೀಡ್ ಎ ಕಾಂಪೊನೆಂಟ್ಸ್ ಅಂತ. ಅದನ್ನ ಹೇಗಿದ್ರು ಊರಿಗೆ ಹೋಗ್ತಾ ಇದ್ದೀನಿ, ಅದನ್ನ ಕೊಡೋದಕ್ಕೆ ಹೋಗ್ತೀನಿ ಭಾನುವಾರ. ಓಕೆ, ಹೋಪ್ ದೇ ವಿಲ್ ಯೂಸ್ ಇಟ್ ಒಳ್ಳೇದಕ್ಕೆ. ಓಕೆ, ಇವೆಲ್ಲನೂ ಕೂಡ ಜಸ್ಟ್ ಒಂದು ಸಿಂಪಲ್ ಸ್ಟೋರಿ. ಓಕೆ, ನಿಮ್ಮೆಲ್ಲ ಕ್ವಶನ್ಸ್ಗಳಿಗೂ ಕೂಡ, ಯಾಕೆ ನನ್ನ ಹತ್ರ ಕಾರ್ಸ್ ಇಲ್ಲ, ಬೈಕ್ಸ್ ಇಲ್ಲ, ಅದಿಲ್ಲ ಇದಿಲ್ಲ, ಯಾಕೆ ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಶೋಕಿ ಮಾಡಲ್ಲ ಅನ್ನೋ ಕ್ವಶನ್ಸ್ಗಳಿಗೆ ಇದು ಟ್ರೇಡರ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಆ ಥರ ಟ್ರೇಡರ್ ನಾನು ಅಲ್ವೇ ಅಲ್ಲ. ಸೊ ನನಗೆ ಓಕೆ, ಲೈಫಲ್ಲಿ ಜನದ ಲೈಫಲ್ಲಿ ಏನಾದ್ರು ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಇದು ನನ್ನ ಲೈಫ್. ನಾನು ಆ ಥರನೇ ಥಿಂಕ್ ಮಾಡೋದು. ನನಗೆ ಯಾವುದೇ ಥರ ಈ ಎಜುಕೇಷನ್ನ ಬಿಸ್ನೆಸ್ ಮಾಡ್ಕೊಳ್ಳೋದು, ಓಕೆ, ಈ ಥರ ಎಲ್ಲ ನನಗೆ ಅದು ಇಷ್ಟನೂ ಇಲ್ಲ, ನಾನು ಅದು ಮಾಡೋದು ಇಲ್ಲ. ಆ್ಯಂಡ್ ಲಿಟ್ರಲಿ ಓಕೆ, ನಿಮ್ಮನ್ನೆಲ್ಲ ತಲುಪೋದಕ್ಕೆ ನಾನು ಏನೆಲ್ಲ ಮಾಡಿದೆ, ನನ್ನ ಲೈಫ್ ಜರ್ನಿ ಹೇಗೆಲ್ಲ ಇತ್ತು, ಅದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸಿ, ಯಾವಾಗಲೂ ಅಷ್ಟೇ ನಾನು ಕೂತ್ಕೊಂಡು ಥಿಂಕ್ ಮಾಡ್ತಾ ಇದ್ದೆ. ಓಕೆ, ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದೆಲ್ಲ ಪಾರ್ಟ್ 2 ಪ್ಲೇ ಲಿಸ್ಟಲ್ಲಿದೆ. ಅದಾಯಿತು. ಸೊ ಐ ಟುಕ್ ಗ್ಯಾಪ್ ತೊಗೊಂಡಾದ್ಮೇಲೆ ಲೈಕ್ ಯೋಚನೆ ಮಾಡಿದೆ, ಓಕೆ ಇದು ನನಗೆ ಆಗುತ್ತಾ, ಓಕೆ ಲೆಟ್ಸ್ ಲೀವ್ ದಿಸ್. ಆಗೋದಿಲ್ಲ, ಕೆಲಸದ ಕಡೆ ಫೋಕಸ್ ಮಾಡ್ತಾ ಇದ್ದೆ. ಐ ವಾಸ್ ವರ್ಕಿಂಗ್ ಆಸ್ ಎ ಜಾವಾ ಡೆವಲಪರ್. ನಾನು ಒನ್ ಆಫ್ ದ ಒಂದು ವರ್ಷನ್ಸ್ಗಳಿರುತ್ತೆ. ಓಕೆ, ಒಂದು ಲೆವೆಲ್ ಅಂತ ಇರುತ್ತೆ, ದೆನ್ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ. ಸೊ ಫ್ರೆಷರ್ ಆಗಿ ಜಾಯ್ನ್ ಆದರೆ ಫಸ್ಟ್ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಸೆಕೆಂಡ್ ಲೆವೆಲ್ಗೆ ನಾವೇನಾದ್ರು ಹೋಗಬೇಕು ಫ್ರೆಷರ್ ಆಗಿ ಅಂದರೆ ಆವಾಗ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ, ಲೈಕ್ ಕೋಡಿಂಗ್ ಎಕ್ಸಾಮ್ ಅವೆಲ್ಲ, ಅದನ್ನು ಕ್ಲಿಯರ್ ಮಾಡಿದ್ರೆ ಪ್ಯಾಕೇಜ್ ಏನಿರುತ್ತೆ ಡಬಲ್ ಆಗುತ್ತೆ. ಸೊ ನಾನು ಏನು ಮಾಡಿದ್ದೆ, ಆ ಸೆಕೆಂಡ್ ಲೆವೆಲ್ಗೆ ಹೋಗಿ ಕ್ಲಿಯರ್ ಮಾಡಿದ್ದೆ. ದೆನ್ ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು. ಸೊ ಕೆಲಸದ ಕಡೆ ಫೋಕಸ್ ಮಾಡ್ತಾ ಇದ್ದೆ. ಬಟ್ ಒನ್ ಟೈಮ್ ನನಗೆ ಅನಿಸ್ತು, ಸೊ ಇಲ್ಲೇ ನಾನು ಕೆಲಸದ ಕಡೆ ಫೋಕಸ್ ಮಾಡಿಕೊಂಡು ಜಾಬ್ಗಳನ್ನ ಸ್ವಿಚ್ ಮಾಡಲಾ, ಆರ್ ಎಲ್ಸ್ ಟ್ರೇಡಿಂಗ್ ಕಡೆ ಫೋಕಸ್ ಮಾಡಲ. ಈ ಎರಡು ಆಪ್ಷನ್ಗೆ ಕಾಣಿಸ್ತಾ ಇತ್ತು. ಓಕೆ, ಇಲ್ಲೂ ದುಡ್ಡಿದೆ, ಬಟ್ ಇಲ್ಲಿ ಬರುವಂಥ ದುಡ್ಡು ಅನ್ಲಿಮಿಟೆಡ್ ಆಗಿರುತ್ತೆ ಆ್ಯಂಡ್ ಪೀಸ್ಫುಲ್ ಆಗಿನೂ ಇರುತ್ತೆ ಲೈಫು. ಬಟ್ ಪೀಸ್ಫುಲ್ ಅಂದರೆ ಹೆಲ್ತು ಗಿಲ್ತು ಎಲ್ಲನೂ ಕೂಡ ಇನಿಷಿಯಲ್ ಡೇಸಲ್ಲಿ ನಾವು ಸ್ಟ್ರಗಲ್ ಇದ್ದೇ ಇರುತ್ತೆ, ಅದನ್ನೆಲ್ಲನೂ ಕೊಡಬೇಕಾಗತ್ತೆ. ಬಟ್ ಥಿಂಕ್ ಮಾಡಿದೆ, ಓಕೆ ಲೆಟ್ಸ್ ಟ್ರೈ.
ಲಾಸ್ಟ್ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ತಗೊಂಡೆ, ಕೂತ್ಕೊಂಡು ಒಂದು ನೋಟ್ ಬುಕ್ಕಲ್ಲಿ ಎಲ್ಲಾನು ಬರೆದೆ. ನಂದು ಬಾಕ್ಸಿಂಗ್ ಏನಿತ್ತು ಜರ್ನಿ ಅದು ನಡೀತಾನೆ ಇತ್ತು. 1.5 ಇಯರ್ಸ್ 2 ಇಯರ್ಸ್ ಆಗಿತ್ತು. ಮೈಂಡ್ ಫುಲ್ ಸ್ಟೇಬಲ್ ಆಗಿತ್ತು. ದೆನ್ ನಾನು ಕೂತ್ಕೊಂಡಾಗ ರಿವ್ಯೂ ಮಾಡೋಣ ಅಂದ್ರೆ ಇದ್ರದ್ದು ಇನ್ ಡೆಪ್ತ್ ಹೋಗಿ ಕಲಿಯೋಣ. ಓಕೆ, ಸೊ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಮಾರ್ಕ್ ಮಾಡ್ತೀವಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾ ಇದ್ದಿದ್ದೆ. ನಾನು ಮಾರ್ಕ್ ಮಾಡೋ ಲೈನ್ಗಳೆಲ್ಲನೂ ಕೂಡ ರೆಸಿಸ್ಟೆನ್ಸ್ ಸಪೋರ್ಟ್ ಥರನೇ ಆಗೋ, ಚಾರ್ಟ್ ಫುಲ್ಲು ಲೈನ್ಸ್ಗಳಿರೋದು, ತುಂಬ ಕನ್ಫ್ಯೂಸ್ ಆಗೋಗೋದು. ಚಾರ್ಟ್ ತುಂಬ ಇಂಡಿಕೇಟರ್ಸ್ ಇರೋದು, ತುಂಬ ಕನ್ಫ್ಯೂಸ್ ಆಗೋಗೋದು. ಬಟ್ ನಾನು ಮ್ಯಾಥ್ಸ್ ನನಗೆ ತುಂಬ ಇಷ್ಟ. ಯಾವಾಗ ನಾನು ಮ್ಯಾಥ್ಸಲ್ಲಿ ನಾನು ಅವಾಗ ML ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೆ, ಜಾವಾ ಡೆವಲಪರಿಂದ ಶಿಫ್ಟ್ ಆಗಿದ್ದೆ ML ಪೈಥಾನ್ ಮೇಲೆ ಕೆಲಸ ಮಾಡೋದಕ್ಕೆ. ಯಾವಾಗ ನಾನು ಪ್ರೊಬಾಬಿಲಿಟಿ ಅನ್ನೋದನ್ನ ನಾನು ಇನ್ ಡೆಪ್ತ್ ಆಗಿ ಕಲಿತ್ನೋ ಅವಾಗ ನನಗೆ ಗೊತ್ತಾಯಿತು ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಪ್ರೊಬಾಬಿಲಿಟಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಚಾರ್ಟ್ ತುಂಬ ಇಷ್ಟೊಂದು ಲೈನ್ಸ್ಗಳಿದೆ ಅಂದರೆ ನಾನು ಅವಾಗ ಕ್ಯಾಮ್ರೆಲ್ಲನ ತಂದೆ. ನನ್ನ ಕ್ಯಾಮ್ರೆಲ್ಲ ಮತ್ತು ನಾನು ಮಾರ್ಕ್ ಮಾಡಿರೋವಂಥ ಲೈನ್ಸ್ಗಳು ಯಾವ್ದ್ಯಾವ್ದು ಹತ್ರ ಇದೆ ಆ ಲೈನ್ಸ್ ಮಾತ್ರ ಇಟ್ಕೋತಾ ಇದ್ದೆ ಚಾರ್ಟಲ್ಲಿ, ಇನ್ನೆಲ್ಲ ರಿಮೂವ್ ಮಾಡಿಬಿಡ್ತಾ ಇದ್ದೆ. ಸೊ ಕ್ಯಾಮ್ರೆಲ್ಲ ತಂದರೆ ದೆನ್ ಐ ನೋ EMAನ ತುಂಬ ಜನ ಯೂಸ್ ಮಾಡ್ತಾರೆ, ತುಂಬ ಪ್ರೊಬಾಬಿಲಿಟಿ ಇದೆ. ಬಟ್ ಲೂಸಿಂಗ್ ಸ್ಟ್ರೀಕಲ್ಲೇ ತುಂಬ ಪ್ರೊಬಾಬಿಲಿಟಿ ಇದೆ. ಅಂದರೆ EMAನ ಯೂಸ್ ಮಾಡಿದ್ರೆ 20 EMAನ 30% ಯು ಹ್ಯಾವ್ ಎ ಚಾನ್ಸ್ ವಿನ್, ಇನ್ನು 70% ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ EMAನೂ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಡಿಕೇಟರೇ. ಬಟ್ 70% ಆಫ್ ದೆಮ್ ಲೂಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ದ ಮೇನ್ ಇಶ್ಯೂ ಇರೋದೇನೆ 70% ಆಫ್ ದೆಮ್ ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅವಾಗ ಬಂದಿದ್ದೆ ಗೇಮ್ ಚೇಂಜರ್ 2 ಸೆಟಪ್. ಆ ಗೇಮ್ ಚೇಂಜರ್ 2 ಸೆಟಪ್ಪನ್ನು ಪ್ರಾಕ್ಟೀಸ್ ಮಾಡಿ 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 ಬ್ಯಾಕ್ ಟೆಸ್ಟ್ ಮಾಡಿಲ್ಲ, ಲೈವ್ ಮಾರ್ಕೆಟಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಸೊ ಯಾವಾಗ ನನಗೆ ಪ್ರೊಬಾಬಿಲಿಟಿನೇ ಟ್ರೇಡಿಂಗ್ ಅಂತ ಗೊತ್ತಾಯಿತು ಅವಾಗಲೇ ಒಂದೊಂದನ್ನೇ ಮರ್ಜ್ ಮಾಡೋದಕ್ಕೆ ಶುರು ಮಾಡಿದೆ. ಬೊಲಿಂಜರ್ ಬ್ಯಾಂಡ್ ಇದೇನು ಮಾಡ್ತಾ ಇರಲಿಲ್ಲ. CPR, ಕ್ಯಾಮ್ರೆಲ್ಲ, EMA ಇಷ್ಟನ್ನ ಮಾತ್ರ ಫೋಕಸ್ ಮಾಡಿ ಅದ್ರ ಇನ್ ಡೆಪ್ತ್ ಹೋಗಿ ಕಲಿತಾ ಇದ್ದೆ. ಹೇಗೆ ಡಿರೈವ್ ಆಗಿದೆ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಹೈ ಹೇಗೆಲ್ಲ ರಿಯಾಕ್ಟ್ ಆಗುತ್ತೆ. ಆಮೇಲೆ ಮಾರ್ಕೆಟಲ್ಲಿ ABCDನ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದೆ. ICT, SMC ಇವೆಲ್ಲ ತಲೆಗೆ ಬರೋದು ಅವಾಗೆಲ್ಲ ಯೂಟ್ಯೂಬಲ್ಲಿ ಅದೇ ಇರೋದು. ಬಟ್ ನಾನು ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ದೇನೆ ಬೇಸಿಕ್ ಸಪ್ಲೈ ಡಿಮ್ಯಾಂಡಿಂದ. ಇದ್ರ ಜೊತೆಗೆ ಇದನ್ನೆಲ್ಲ ಮರ್ಜ್ ಮಾಡ್ಕೊಂಡು ಪ್ರೊಬಾಬಿಲಿಟಿ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋತಾ ಇದೆ. ಇನ್ ಡೆಪ್ತ್ ಕಲಿತಾಗ ಅವಾಗ ಕ್ರಿಯೇಟ್ ಆಗಿದ್ದೆ ಗೇಮ್ ಚೇಂಜರ್ 2. ದೆನ್ ಏನಾಯಿತು, ಕಲಿತೆ. ನಾನೊಂದು ಪ್ಲ್ಯಾನ್ ಹಾಕ್ಕೊಂಡೆ. ನಾನು 22 ಡೇಸ್, ಒಂದು ಮಂತಲ್ಲಿ 22 ಡೇಸ್ ಇರುತ್ತೆ ಟ್ರೇಡಿಂಗ್ ಡೇಸ್, ಕಂಪ್ಲೀಟ್ ಗ್ರೀನ್ ಮಾಡಬೇಕು. ಕಂಪ್ಲೀಟ್ ಗ್ರೀನ್ ಮಾಡಲಿಲ್ಲ ಅಂದರೆ ಐ ಆಮ್ ಗೋಯಿಂಗ್ ಟು ಕ್ವಿಟ್ ಟ್ರೇಡಿಂಗ್ ಬರೆದಿಟ್ಕೊಂಡ್ಬಿಟ್ಟಿದೆ. ಸೊ ಅವಾಗ ಏನಾಗಿದೆ ಅಂದರೆ 22 ಡೇಸು ಕೂಡ ಕಂಪ್ಲೀಟಾಗಿ ಗ್ರೀನ್ ಮಾಡಿದೆ. ಆಪ್ಷನ್ ಬೈಯಿಂಗಲ್ಲಿ ನಿಮಗೆ ಆ P&L ನನ್ನ ಬಯೋದಲ್ಲಿ ಇನ್ನೂ ಇದೆ. ಅದೇ ಲಾಸ್ಟ್ ನಾನು ಟ್ರೇಡ್ ಮಾಡಿದ್ದು ಇಂಡಿಯನ್ ಮಾರ್ಕೆಟ್. ಅದಾದಮೇಲೆ ನಾನು ಮಾಡೋಕ್ಕೆ ಹೋಗಲಿಲ್ಲ. 22 ಡೇಸು ಕೂಡ ಕಂಪ್ಲೀಟ್ ಗ್ರೀನ್ ಮಾಡಿದಾಗ ಆ ಒಂದು ಸೆಟಪ್ ಗೇಮ್ ಚೇಂಜರ್ 2 ಸೆಟಪ್ ಇಟ್ಕೊಂಡೆ ಮಾಡಿದಾಗ ದೆನ್ ಕಾನ್ಫಿಡೆನ್ಸ್ ಬಂತು. ಇನ್ನೇನು ನೆಕ್ಸ್ಟ್ ಮಂತ್ ಅಂದರೆ ಅದು ಫೆಬ್ಬಿಂದ ಮಾರ್ಚ್ ಆಗಿದ್ದು, ಏಪ್ರಿಲಿಗೆ ಇಳಿಬೇಕು, ಯೂಜ್ ಲಾಟ್ ಹಾಕೊಂಡು ಮಾಡೋಣ ಅಂತ. ಅವಾಗ ಒಂದು ಆಪರ್ಚುನಿಟಿ ಬಂತು. ಅವ್ರ ಫ್ರೆಂಡು ಬ್ರೋ ಈ ಥರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ, ಏನು ಅಂದರೆ ಲೈಕ್ ನಾವು ಕೋರ್ಸಸ್ಗಳನ್ನ ಮಾಡೋಣ, ದೆನ್ ನಾವು ಅದು ಮಾಡೋಣ, ಕಾಲ್ಸ್ ಗ್ರೂಪ್ ಮಾಡೋಣ, ಲೈವ್ ಟ್ರೇಡ್ಸ್ ಮಾಡೋಣ, ಇವೆಲ್ಲನೂ ಬಂತು. ನಾನು ಯಾವಾಗಲೂ ಅಷ್ಟೇ ಐ ಆಮ್ ಈಗರ್ ಟು ಲರ್ನ್. ನಾನು ಆ ಥರನೇ. ಓಕೆ, ಸೊ ನಾನು ಏನಾದ್ರು ಒಂದು ಕಲಿಯೋದಕ್ಕೆ ಸಿಗುತ್ತಾ ಅದರಲ್ಲೂ ಕೂಡ ನೋಡೋಣ ಬಿಸ್ನೆಸ್ ಎಲ್ಲ ಹೇಗೆ ಅದೆಲ್ಲ ಅಂತ ಜಾಯ್ನ್ ಆದೆ. 3 ಜನ ಶುರು ಮಾಡಿದ್ದು, ಅದರಲ್ಲಿ ಏನೋ ಇಶ್ಯೂಸ್ ಆಗಿ 2 ಆಗಿದ್ವಿ, ನಾನು ಮತ್ತು ಇನ್ನೊಬ್ರು. ಅವ್ರ ಲೈಫಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನೋ ಹೇಟ್ ಫಾರ್ ದೆಮ್, ನಥಿಂಗ್. ಓಕೆ, ಅವ್ರು ಇನ್ನೂ ಗ್ರೋ ಆಗಲಿ ಲೈಫಲ್ಲಿ ಅಂತ ಹೇಳ್ತಾ. ಓಕೆ, ಸೊ ನಾನು ಆ ಥರ ಅವ್ರ ಹತ್ರ ಜಾಯ್ನ್ ಆದಾಗ 2 ಆದ್ವಿ. ಓಕೆ, ಇಲ್ಲಿ ಏನಾಯಿತು ಅಂದರೆ ಲೈಕ್ ನನಗೆ ಎವ್ರಿ ಡೇ ನಂದೊಂದು P&L ಇತ್ತಲ್ಲ, ಆ P&L ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬ ಓಡಾಡೋದಕ್ಕೆ ಶುರು ಆಯಿತು. ಜನ ತುಂಬ ಬಿಲೀವ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕಂದರೆ ಯಾರೂ ಕೂಡ P&L ಆಗ್ತಾ ಇರಲಿಲ್ಲ. ಅವಾಗ ಎಲ್ಲರೂ ಕೂಡ ನೀವು P&L ಕೇಳಿದ್ರೆ ಬಾ ನನ್ನ ಆಫೀಸಿಗೆ ಅನ್ನೋರು. ಓಕೆ, ಈಗಲೂ ನನಗೆ ಇದಿದೆ, ನನ್ನ ಲೈವ್ಗಳು ನೋಡ್ತಾ ಇದ್ದಿದೆ ಇಬ್ಬರು. ಓಕೆ, ಆ ಥರ ಇದ್ದಂಥ ಟೈಮ್ P&L ಹಾಕಿದ್ಮೇಲೆ ತುಂಬ ಜನಕ್ಕೆ ರೀಚ್ ಆಯ್ತು. ಅಂದರೆ ನನಗೇನು ಫಾಲೋವರ್ಸ್ ಬರಲಿಲ್ಲ. 1,000 ಜನದಲ್ಲಿ ಒಂದು 200 ಜನ ಕನ್ವರ್ಟ್ ಆಗೋರು. ಓಕೆ, ಕೋರ್ಸಸ್ಗೆ. ಸೊ ಕೋರ್ಸಸ್ ಅಂತ ಶುರು ಮಾಡಿದ್ವಿ ಅಲ್ಲಿ. ಓಕೆ, ಒಬ್ಬೊಬ್ಬರಿಗೆ ಹೇಳ್ಕೊಡ್ತಾ ನನಗೆ ಗೊತ್ತಾಯಿತು ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಪ್ರಾಫಿಟಬಲ್. ನಾನೇ
ಹೇಳ್ಕೊಟ್ರು ಪ್ರಾಫಿಟಬಲ್ ಆಗಲ್ಲ. ಯಾಕೆ ಅಂದರೆ ನನಗೆ ಅವಾಗ ಆ ರೇಂಜ್ ಸ್ಕಿಲ್ ಇರಲಿಲ್ಲ. ಓಕೆ, ಅಂದರೆ ಒಬ್ಬರಿಗೆ ಟೀಚ್ ಮಾಡಿ ಅರ್ಥ ಮಾಡಿಸೋವಂಥ ಸ್ಕಿಲ್ ಇರಲಿಲ್ಲ. ಓಕೆ, ಏನಂದರೆ ಟ್ರೇಡ್ ಹೊಡೆದು ಪ್ರಾಫಿಟ್ ಮಾಡ್ತೀನಿ ನಾನು, ಅದನ್ನು ನೀವು ನೋಡಿ ನಿಮಗೆ ಅರ್ಥ ಆಗೋ ರೇಂಜ್ಗೆ ಅಂತೂ ಅದು ಇರ್ತಾ ಇರಲಿಲ್ಲ. ನನಗೆ ಅದು ಗೊತ್ತದು. ಓಕೆ, ಹೋಯ್ತು 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 ಅಂದರೆ ಸ್ವಲ್ಪ ದಿನ ತಳ್ಕೊಂಡು ಹೋಯ್ತು, 1 ಮಂತ್ 2 ಮಂತ್ 3 ಮಂತ್ ಹಿಂಗೆ ಹೋಯ್ತು. ನಾನು ಕಂಪ್ಲೀಟ್ಲಿ ಲಾಸ್ಟ್. ಅಂದರೆ ಅಲ್ಲಿ ನಾನು ಕಂಪ್ಲೀಟಾಗಿ ಒಂದು ಇದನ್ನೇ ಕಳ್ಕೊಂಡ್ಬಿಟ್ಟೆ, ಇಂಟ್ರೆಸ್ಟನ್ನೇ. ಟ್ರೇಡ್ ಮಾಡ್ತಾ ಇರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಲೇಸಿ ಹೋಗಿ ಆಫೀಸ್ಗೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಓಕೆ ಲೈವ್ ಟ್ರೇಡು ಅದು ಇದು ಅಂತ ಕಳ್ಸೋದು. ಓಕೆ, ಕೋರ್ಸ್ ಗೀರ್ಸ್ ಯಾರು ಬಂದರೆ ಕಳಿಸ್ತಾರೆ, ಟೀಚ್ ಮಾಡೋದು, ಹೋಗೋದು, ಇದೇ ಆಗ್ತಾ ಇತ್ತು ಕಂಪ್ಲೀಟಾಗಿ. ಅಲ್ಲೇ ನನಗೆ ಗೊತ್ತಾಯಿತು ಐ ಆಮ್ ಲೂಸಿಂಗ್ ಮೈ ಕಂಪ್ಲೀಟ್ ಸ್ಕಿಲ್ನ ನಾನು ಹಾಳು ಮಾಡ್ಕೋತಾ ಇದ್ದೀನಿ ಅಂತ. ಅಲ್ಲೇ ಇದ್ದಂಥ ಒಬ್ಬ ಹುಡುಗ ನನಗೆ ಫಾರೆಕ್ಸ್ ಬಗ್ಗೆ ಹೇಳ್ದ. ದೆನ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಶುರು ಮಾಡಿದಾಗ ಅಲ್ಲೂ ಸುಮ್ಮನೆ ಓಕೆ ಅದನ್ನ ಹೇಳ್ಕೊಡೋದಕ್ಕೆ, ಆಮೇಲೆ ಲೈಕ್ ನಾವುಗಳು ಏನು ಪ್ಲಾನ್ ಇರೋದು ಗೊತ್ತಲ್ಲ, ಮಾರ್ಕೆಟಿಂಗ್ ಸ್ಕಿಲ್ ನೆಕ್ಸ್ಟ್ ಲೆವೆಲ್, ಲೈವ್ ಬಂದ್ಬಿಟ್ಟು ಲೈವಲ್ಲಿ ಟ್ರೇಡ್ ಮಾಡೋದು, ಅದನ್ನ ನೋಡಿ ಜನ ಇವ್ರು ಸೂಪರ್ ಟ್ರೇಡರ್ ಅಂದ್ಬಿಟ್ಟು ಬಂದ್ಬಿಟ್ಟು ನಮಗೂ ಹೇಳ್ಕೊಡಿ ಅಂತ ಬರೋದು, ಕಾಂಟ್ಯಾಕ್ಟ್ ನಂಬರ್ ಹಾಕೋದು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರುಗಳಿಗೆ ಕಾಲ್ಸ್ ಗ್ರೂಪ್ ಅದು ಇದು ಅಂತ ತಳ್ಳೋದು. ದೆನ್ ನನ್ಗೆ ಗೊತ್ತಾಯ್ತು ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಪ್ರಾಫಿಟಬಲ್. ಯಾರೂ ಪ್ರಾಫಿಟಬಲ್ ಆಗೋಕ್ಕಾಗೋದಿಲ್ಲ. ಸೊ ನಾನು ಅಲ್ಲಿ ಕೂತಾಗ ಯಾವಾಗ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗುತ್ತೋ ಯಾರೂ ಕೂಡ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಓಕೆ, ಯಾಕಂದ್ರೆ ಡ್ರೀಮ್ನ ಸೆಲ್ ಮಾಡಬಾರ್ದು ಗುರು. ಡ್ರೀಮ್ನ ಸೆಲ್ ಮಾಡಿದ್ರೆ ಅದರಷ್ಟು ಪಾಪ ಯಾವುದೂ ಇಲ್ಲ, ಗೊತ್ತಾಯ್ತು ನನಗೆ ಇದನ್ನ. ಸೊ ನಾನು ಏನು ಮಾಡಿದೆ, ಅಲ್ಲೇ ಅಂದರೆ ಅಲ್ಲೇ ಇದ್ದಾಗ ಅಲ್ಲಿಂದ ಆಚೆ ಬರಬೇಕಲ್ಲ, ಏನೇನೋ ಬಾಂಡ್ ಅದು ಇದು ಮಣ್ಣು ಮಸಿ, ನನಗೆ ಅವ್ರಿಗೆ ಆಚೆ ಬರ್ತೀನಿ ಅಂದ್ರೂ ಗೊತ್ತಿತ್ತು ಏನೋ ಒಂದಲ್ಲ ಹಾಕೊಂಡು ಟ್ರ್ಯಾಪ್ ಮಾಡ್ತಾರೆ ಅಂತ. ಬಟ್ ನಾನು ಫೇಕ್ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡಿದೆ, ನೆಕ್ಸ್ಟ್ ಲೆವೆಲ್ ಫೇಕ್ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡಿದೆ. ಎಲ್ಲ ಫೇಕ್ ಸ್ಟೋರಿ ಕ್ರಿಯೇಟ್ ಮಾಡಿದಾಗಲೂ ಕೂಡ ನನಗೆ ಗೊತ್ತಾಯಿತು ಓಕೆ ಸೊ ಜನ ಹೇಗೆ ಇರ್ತಾರೆ. ಓಕೆ, ಆ್ಯಕ್ಚುಯಲ್ ಬಿಸ್ನೆಸ್ ಏನಾಗಿದೆ, ಆ್ಯಕ್ಚುಯಲ್ ಬಿಸ್ನೆಸ್ ನನ್ನ ಹತ್ರ ಹೇಳಿರೋದು ಏನು, ಇವೆಲ್ಲ ಆಗಿತ್ತು. ನಾನೇನು ದುಡ್ಡು ಇಸ್ಕೊಳ್ಳಲಿಲ್ಲ, ನಾನೇನು ಕೇಳೋಕ್ಕೂ ಹೋಗಲಿಲ್ಲ, ಏನೂ ತಗೊಳ್ದಲೆ ಹಾಗೆ ಅಲ್ಲಿಂದ ಆಚೆ ಬಂದೆ. ಆಚೆ ಬಂದು ಕೂತಿದ್ದಾಗ ಯೋಚನೆ ಮಾಡಿದೆ, ಕ್ರೂ ಇಷ್ಟು ಪಾಪ ನಾನು ಮಾಡಿಬಿಟ್ಟಿದ್ದೇನೆ. ಓಕೆ, ಇಷ್ಟು ಜನ ಲೈಕ್ ಅಲ್ಲಿದ್ದಾಗ ಓಕೆ ಇಷ್ಟು ಜನಕ್ಕೆ ನಾನು ಹೇಳ್ಕೊಟ್ನಲ್ಲ, ಯಾರು ಕಲ್ತರು, ಯಾರು ಪ್ರಾಫಿಟಬಲ್ ಆದರು, ಪಾಪ ಅವ್ರ ದುಡ್ಡುಗಳು ಹೋಯ್ತಲ್ಲ, ಇಷ್ಟೆಲ್ಲ ತುಂಬ ತುಂಬ ಅಂದರೆ ತುಂಬ ಹರ್ಟ್ ಆಗಿತ್ತು. ಕೂತ್ಕೊಂಡೆ. ಸೊ ಏನು ಮಾಡೋಣ ಅಂದಾಗ ಲೆಟ್ಸ್ ಡಿಸೈಡೆಡ್ ಓಕೆ ಐ ಆಮ್ ಗೋಯಿಂಗ್ ಟು ಟೀಚ್ ಎವ್ರಿ ಒನ್. ಯಾವ ಥರ ಟೀಚ್ ಮಾಡ್ತೀನಿ ಅಂದರೆ ಎಲ್ಲರೂ ಪ್ರಾಫಿಟಬಲ್ ಆಗಬೇಕು ಅಂಥ ಸೆಟಪ್ಸ್ಗಳನ್ನ ಇಡ್ತೀನಿ. ಸೊ ಮೈಂಡ್ ಸೆಟ್ ಅದು ಅವರಿಗೆ ಬಿಟ್ಟಿರುತ್ತೆ, ಬಟ್ ನಾನು ಇಡುವಂಥ ಸ್ಟ್ರಾಟಜೀಸ್ಗಳು ಅವ್ರುಗಳು ಲೈಕ್ ನೋಡಿದ್ರೆ ಟ್ರೇಡ್ ಮಾಡಬೇಕು, ಆ ಥರ ಮಾಡಬೇಕು. ಏನು ಮಾಡೋದು ಅಂದಾಗ ಊರಲ್ಲಿ ಕೂತ್ಕೊಂಡು ಒಂದು ರೀಲ್, ಯಾವುದೋ ಒಂದು ಕಾರ್ಡ್ ಒಳಗಡೆ ಮಾಡಿದ್ದು ಒಂದು ರೀಲ್ ರೀಚ್ ಆಯಿತು. ಓಕೆ, ಅಲ್ಲಿ ರೀಚ್ ಆಗಿದ್ದು ರೀಲು, ಅಲ್ಲಿಂದ ನಾನು ಜನನ ಕರ್ಕೊಂಬರ್ಬೇಕಾಗಿತ್ತು ಎಲ್ಲಿಗೆ, ಯೂಟ್ಯೂಬಿಗೆ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಆ ರೀಲ್ ರೀಚ್ ಆದಂಗೂ ಕೂಡ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ನಾನು ಹಾಕಿರೋ ವಿಡಿಯೋಗಳನ್ನ ಗೇಮ್ ಚೇಂಜರ್ 1, 2 ನೋಡೋದಕ್ಕೆ ಶುರು ಮಾಡಿದ್ರು. ಓಕೆ, ಸೊ ವೆನೆವರ್ ಅವರು ಅಷ್ಟು ರೀಚ್ ಸಿಕ್ಕಿದಾಗ ನಾನೇನು ಮಾಡಿದೆ, ಗೇಮ್ ಚೇಂಜರ್ 1 and 2 ಏನು ಇಟ್ಟಿದ್ನಲ್ಲ, ಇದು ಕನೆಕ್ಟ್ ಮಾಡೋಣ ಅಂದ್ಬಿಟ್ಟು ಬೇಸಿಕ್ಕಿಂದ ಶುರು ಮಾಡ್ತಾ ಹೋದೆ. ಬೇಸಿಕ್ಕಿಂದ ಹೋಗ್ತಾ 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 ನನಗೆ ಗೊತ್ತಿಲ್ದಂಗೆನೆ ನಾನೊಬ್ಬ ಟೀಚರ್ ಆಗಿ ಕನ್ವರ್ಟ್ ಆದೆ. ನಾನೊಬ್ಬ ಎಷ್ಟು ಪ್ರಾಕ್ಟೀಸ್ ಮಾಡಿ ಯಾವ ಥರ ಆಗಿದೆ ಅಂದರೆ, ಹಿಂಗೆ ನೋಡಿದ್ರೆ ನಾನು ಹೇಳ್ಬಿಡ್ತೀನಿ ಇಂಡಿಕೇಟರ್ಸ್ಗಳೆಲ್ಲ ಎಲ್ಲಿದೆ, ಯಾವ್ಯಾವ ಥರ ಟ್ರೇಡ್ ಮಾಡಿ. ನಿಮಗೂ ಇವಾಗ ಹಂಗೆ ಆಗಿರುತ್ತೆ, ಅಷ್ಟು ಪ್ರಾಕ್ಟೀಸ್ ಆಗೋಯ್ತು. ನೀವು ಅವಾಗ ಕೊಡ್ತಿದ್ದಂಥ ಏನೋ ಒಂದು ಸಪೋರ್ಟ್ಗೆ ನನ್ನ ಮೇನ್ ಗೋಲ್ ಇದ್ದಿದ್ದೆ ಅದು, ಐ ವಾಂಟ್ ಟು ಸ್ಟಾಪ್ ಆಲ್ ದಿಸ್ ಕೋರ್ಸ್ ಬಿಸ್ನೆಸ್. ಯಾಕಂದರೆ ನಾನು ಅದರಲ್ಲಿ ಇದ್ದವನು, ಐ ನೋ ಓಕೆ ಇಟ್ಸ್ ಆಲ್ ಸ್ಕ್ಯಾಮ್. ಫ್ಯಾಕ್ಟ್ ಹೇಳ್ಬಿಡ್ತೀನಿ, ಇಟ್ಸ್ ಆಲ್ ಸ್ಕ್ಯಾಮ್. ನನಗೆ ಗೊತ್ತಿದೆ. ಓಕೆ, ಅದರಿಂದ ಯಾರಿಗೂ ₹1 ಯೂಸ್ ಆಗೋದಿಲ್ಲ, ಇಟ್ಸ್ ಆಲ್ ಸ್ಕ್ಯಾಮ್. ಸೊ ದಟ್ಸ್ ವೈ ಇದನ್ನು ಸ್ಟಾಪ್ ಮಾಡಬೇಕು ಅಂತಲೇ ಐ ಸ್ಟಾರ್ಟೆಡ್. ಓಕೆ, ಅಲ್ಲಿ ಲಾಟ್ ಆಫ್ ಕಾನ್ಸೆಪ್ಟ್ಸ್ಗಳನ್ನ ಇಡ್ತಾ ದೆನ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ನೀವು ಅಷ್ಟೆಲ್ಲ ನೋಟ್ಸ್ ಮಾಡಿ, ದೆನ್ ನಿಮಗೆ ಗ್ರಿಪ್ ಸಿಕ್ಕಿ. ಇವಾಗ ನೋಡಿ, ಮುಂಚೆ ಎಲ್ಲ ಯಾರೋ ಒಬ್ಬ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡ್ತಾ ಇದ್ದ. ಓಕೆ, ಅದನ್ನ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ಹೈಪ್ ಮಾಡೋನು. ಇವಾಗ ನನಗೇನೆ ದಿನಕ್ಕೆ 40-50 ಮೆನ್ಷನ್ಸ್ ಬರುತ್ತೆ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡಿರೋದಲ್ಲ. ಎಷ್ಟೇ ಫೇಲ್ ಆದರೂ ಒಂದು ಕ್ಲಿಯರ್ ಮಾಡೇ ಮಾಡ್ತಾರೆ. ಓಕೆ, ದೆನ್ ದೇ ಟ್ಯಾಗ್ ಮೀ, ಅವರ ಒಂದು ಬಯೋದಲ್ಲಿ ಟ್ಯಾಗ್ ಮಾಡ್ತಾರೆ, ಫ್ಯಾನ್ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಇದು ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡ್ತಾನೂ ಇಲ್ಲ, ಮಾಡೋದು ಇಲ್ಲ. ಬಟ್ ದ ಥಿಂಗ್ ಏನು ಅಂದರೆ, ನಾನು ಏನು ಅನ್ಕೊಂಬಂದಿದ್ದೆ ಓಕೆ 10 months ಬ್ಯಾಕ್, ನಾನು ಅದ್ರಲ್ಲಿ 1% ಅವ್ರು ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ಓಕೆ, ಸೊ ನಿಮಗೆ ಟೀಚ್ ಮಾಡ್ತಾ ನನಗೆ ಗೊತ್ತಿಲ್ದಂಗೆ ನಾನು ಹಳೇ ವಿಷ್ಣು ಶೆಟ್ಟಿಯಿಂದ ಒಂದೊಂದೇ ಸ್ಟೆಪ್ ಪ್ರೋ ಆಗ್ತಾ ಹೋದೆ. ಓಕೆ, ನಾನು ಪ್ರೋ ಅಲ್ಲ, ಮಾರ್ಕೆಟೇ ಸುಪ್ರೀಂ, ಬಟ್ ನಾನು ತುಂಬ ಇಂಪ್ರೂವ್ ಆದೆ. ಓಕೆ, ಲೈಕ್
ಎಲ್ಲ ಟೈಮಲ್ಲೂ ಕೂಡ P&L ಇಡೋದಕ್ಕೆ ಹೆದರ್ತಾರೆ. ಓಕೆ, ಎವ್ರಿ ಡೇ ಪ್ರಾಫಿಟ್ ನ ತೋರಿಸ್ತಾರೆ. ವೈ ನಾಟ್ ಲಾಸ್ಟ್ 7 days P&L ಯಾಕೆ ಹಾಕಲ್ಲ ಎವ್ರಿ ವೀಕ್? ಅದನ್ನ ಯಾರು ಮಾಡ್ತಾ ಇರಲಿಲ್ಲ. ಐ ಸ್ಟಾರ್ಟೆಡ್ ಇಟ್. ಓಕೆ, ನಾನು ಮಾಡೋಣ. ಓಕೆ, ಅದನ್ನ ನಾನು ಯಾಕೆ ಮಾಡ್ತಾ ಇದ್ದೆ ಅಂದ್ರೆ ಇಟ್ಸ್ ನಾಟ್ ಫಾರ್ ಎ ಫ್ಲೆಕ್ಸ್. ನಿಮಗೆ ನಾನು ಪುಷ್ ಮಾಡ್ಬೇಕಾಯ್ತು, ಗುರು ನಾನು ಹೇಳ್ಕೊಟ್ಟಿರೋದು ಕರೆಕ್ಟು, ಇದೇನಿದೆ ನೋಡಿ ಅಂತ. ಓಕೆ, ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರೆ, ಫೇಕ್ ಮಾಡ್ತಾರೆ. ನಾನು ಅದು ತೊಗೊಂಡು ಇವತ್ತಷ್ಟೇ ನೋಡಿದೆ, ನಾನು ಏನು ಚೈನ್ ತೊಗೊಂಡೆ ಅದು ಇದು ಅಂತ ಒಬ್ಬ ವಿಡಿಯೋ ಮಾಡಿದ್ದ. ಓಕೆ, ಡೆಫಿನೆಟ್ಲಿ ಗುರು ನೀನು ತೊಗೊಂಡಿರೋದು ನಿಂದು ಮೆಂಟರ್ಶಿಪ್ ದುಡ್ಡಿಂದ, ಟ್ರೇಡ್ ಮಾಡಿ ಅಲ್ಲ. ಓಕೆ, ಸೊ ಲಿಟ್ರಲಿ ಈ ತರ ಮೋಸ ಮಾಡೋದನ್ನ ನಿಲ್ಲಿಸಿ. ಅಟ್ಲೀಸ್ಟ್ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ಟೀಚ್ ದೆಮ್ ಫಾರ್ ಎ ಫ್ರೀ. ಓಕೆ, ಅಷ್ಟೆಲ್ಲ ದುಡ್ಡು ಮಾಡೋರ್ಗೆ ಏನಕ್ಕೆ ಫ್ರೀ ಆಗಿ ಹೇಳ್ಕೊಡೋದಕ್ಕೆ ಆಗೋದಿಲ್ಲ? ಸೊ ನನ್ನ ಒಂದು ಮೇನ್ ಗೋಲ್ ಇತ್ತು ಈ ಒಂದು ಎಜುಕೇಶನ್ ಫ್ರೀ ಆಗಿ ಸಿಗ್ಬೇಕು ಅಂತ. ಅದನ್ನ ನಾನು ಎವ್ರಿ ಡೇ ಏನೋ ಒಂದು ಇಂಪ್ರೂವ್ಮೆಂಟ್ ಜೊತೆಗೆ ತರ್ತಾ ಇದ್ದೆ, ಇನ್ ಡೆಪ್ತ್ ಕಲಿತಾ ಇದ್ದೆ, ಅದನ್ನೆಲ್ಲ ತಂದು ಇಡ್ತಾ ಇದ್ದೆ. ಓಕೆ, ಇವಾಗ ಲಿಟ್ರಲಿ ನೋಡಿ, ಸೊ ನನಗೆ ಈಗ ಹೇಳ್ತಾರೆ ಬ್ರೋ ಸೂಪರ್ ಹಂಗೆ ಹಿಂಗೆ ಅಂತ ಕಲಿತಾ ಇರ್ತಾರೆ. ಇನ್ನೊಬ್ಬ ಯಾರೋ ಒಬ್ಬ ಹೋಗ್ಬಿಟ್ಟು ನಿಮ್ಗೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಫ್ರೀ ನೋಡಿ ಸ್ಟ್ರಾಟಜಿ ಅಂತ ಹೋಗಿ ಕಮೆಂಟ್ ಹಾಕಿರ್ತಾರೆ. ಅವರೇನೇನೆ ಅದನ್ನು ಕಲಿಯೋದಕ್ಕೆ ಹೋಗ್ತಾರೆ, ಇನ್ನೊಂದನ್ನ ಅದನ್ನು ಕಲಿಯೋದಕ್ಕೆ. ಹಿಂಗೆ ಆದ್ರೆ ಮೆಸ್ ಆಗುತ್ತೆ. ಯಾರೋ ಒಬ್ಬರನ್ನ ಫಾಲೋ ಮಾಡಿ, ನನ್ನಂತಲ್ಲ ಯಾರನ್ನಾರು ಫಾಲೋ ಮಾಡಿ, ಅವ್ರೊಬ್ರಿಗೆ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ, ಯು ವಿಲ್ ಸಿ ದಿ ರಿಸಲ್ಟ್. ಎಲ್ಲಾರನ್ನೂ ಫಾಲೋ ಮಾಡ್ಕೊಂಡು ಹೋದ್ರೆ ಮೆಸ್ ಆಗೋಗುತ್ತೆ. ಒಂದು ರೂಪಾಯಿ ಇಂಪ್ರೂವ್ ಆಗೋದಿಲ್ಲ. ದಿಸ್ ಇಸ್ ಲೈಫ್, ಆಕ್ಚುಯಲ್ ಲೈಫ್ ಇದು, ಆಕ್ಚುಯಲ್ ಟ್ರೇಡಿಂಗ್ ರೂಲ್ ಇದು. ಓಕೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅಂಡ್ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಲೈಕ್ ಇಷ್ಟೆಲ್ಲ ಆಯ್ತಲ್ಲ, ಓಕೆ, ಅದು ಇಲ್ಲಿಗೆ ಬಂದು ನಿಂತಿರುವಂತ ಸ್ಟೇಜ್ ಅದು. ಓಕೆ, ಸೊ ಹೇಳದ್ನಲ್ಲ, ಬಯೋದಲ್ಲಿ ಮೆನ್ಷನ್ಸ್ ಆಗುತ್ತೆ ನೇಮ್ಗಳು ಅಂಡ್ ಫ್ಯಾನ್ ಪೇಜ್ಗಳು, ಅದು ಇದು. ನಾನು ಅವರಿಗೆ ಹೇಳ್ತೀನಿ ಬ್ರೋ ಇದೆಲ್ಲ ಬೇಡ ಅಂತ, ಬಟ್ ಸ್ಟಿಲ್ ಅವರು ನಿಮ್ಮ ಮೇಲೆ ಇಟ್ಟಿರುವಂತ ಲವ್ವಿಗೆ ಮಾಡ್ತೀವಿ ಇಬ್ರು ಅಂದಾಗ, ಓಕೆ, ನಾನು ಅದಕ್ಕೆ ಏನು ಮಾಡೋದಕ್ಕೆ ಹೋಗಲ್ಲ. ಬಟ್ ಥಿಂಗ್ ಏನು ಅಂದ್ರೆ, ಯಾವ್ದೋ ಒಂದು ಕಮೆಂಟ್ ಸೆಕ್ಷನ್ ಅಲ್ಲೂ ಹೇಟ್ ನ ಸ್ಪ್ರೆಡ್ ಮಾಡಬೇಡಿ. ಅವ್ರು ಇಫ್ ದೇ ಆರ್ ಹೇಟಿಂಗ್ ಮೀ, ಇಟ್ಸ್ ಓಕೆ. ಓಕೆ, ನಂಗೆ ತುಂಬಾ ಹೇಟ್ ಬರುತ್ತೆ, ಇಟ್ಸ್ ಓಕೆ. ಅದನ್ನ ಹ್ಯಾಂಡಲ್ ಮಾಡ್ತೀನಿ. ನೀವ್ಯಾರು ಹ್ಯಾಂಡಲ್ ಮಾಡೋದು ನೀಡಿಲ್ಲ. ಓಕೆ, ನಿಮ್ಮ ಲೈಫ್ಗಳ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ವಾಟ್ ಆಕ್ಚುಯಲ್ ಲೈಫ್. ಓಕೆ, ನಿಮ್ಮ ಲೈಫಲ್ಲಿ ನೀವು ಗ್ರೋ ಆಗ್ತಾ ಹೋಗ್ಬೇಕು, ನನ್ನ ಲೈಫಲ್ಲಿ ನಾನು ಗ್ರೋ ಆಗ್ತಾ ಹೋಗ್ತೀನಿ. ಇಷ್ಟೇ ರೂಲ್ ಇಲ್ಲಿ. ಓಕೆ, ಸೊ ಇದು ಒಂದು ನಂದು ಕಂಪ್ಲೀಟ್ ಜರ್ನಿ. ಓಕೆ, ಸೊ ನಿಮಗೆ ಟೀಚ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ದಂಗೆನೆ ನಾನು ಎಲ್ಲ ಟಾಪಿಕಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೆ. ಅದ ರಿಸಲ್ಟ್ಗಳನ್ನ ಈ P&L. ಬಟ್ ಅದು ನಾನು ಏನು P&L ಏನಿದೆ, ಸೊ ನಾನು ನನ್ನ ಲೈಫಿಗೆ ಅಂತ ನಾನು ಏನೂ ಮಾಡ್ಕೊಂಡಿಲ್ಲ. ಓಕೆ, ಲೈಕ್ ಸಿಂಪಲ್. ಓಕೆ, ನಾನು ಏನೇ ಅದು ಮಾಡಿದ್ರು ಕೂಡ ಇಟ್ಸ್ ಆಲ್ ಫಾರ್ ದಿ ಕಮ್ಯುನಿಟಿ. ಯಾಕಂದ್ರೆ ನಾನಿದ್ದಂಥ ಸ್ಟೇಜಲ್ಲಿ ಯು ಗೈಸ್ ಸಪೋರ್ಟೆಡ್ ಮೀ, ನನ್ನ ಪುಷ್ ಮಾಡಿದ್ದೀರಾ. ಓಕೆ, ಈ ತರ ಒಂದು ಸಪೋರ್ಟ್ ಸಿಕ್ದಾಗ್ಲೇನೆ ಅದನ್ನೆಲ್ಲ ಡೆಲಿವರ್ ಮಾಡೋದಕ್ಕೆ ಹೋಗೋದು. ಸ್ಟಿಲ್ ನನಗೆ ಈಗಲೂ ಬೇಜಾರಿಲ್ಲ. ಓಕೆ, ಸೊ ಎಲ್ಲರೂ ಹೇಳಿದಾಗ ಬ್ರೋ ಯು ಹ್ಯಾವ್ ಟು ರೀಚ್ 100K, ನನಗೆ ಅದು ಯಾವುದೇ ನೀಡೂ ಇಲ್ಲ. ಬಟ್ ದ ಥಿಂಗ್ ಏನಂದ್ರೆ, ನಾನು ಯಾವಾಗಲೂ ಹೇಳ್ತೀನಲ್ಲ, ಇದು ತಲುಪೋರಿಗೆ ತಲುಪಬೇಕು. ಅದೇ ನನ್ನ ಇಂಪಾರ್ಟೆಂಟ್ ಅಷ್ಟೇ. ಒಂದು ಲೈಫ್ ಗೋಲ್ ತಲುಪೋರಿಗೆ ತಲುಪಿ, ಫಾಲೋ ಮಾಡೋದು ಬಿಡೋದು ಅವ್ರ ಇಷ್ಟ, ಬಟ್ ಅದು ತಲುಪೋರಿಗೆ ತಲುಪಬೇಕು. ಸೊ ಇದುವರೆಗೂ ಕೂಡ ನಾನು ಯಾವಾಗ ಫ್ರೀ ಅಂತ ಬಂದಲ್ಲ, ಅವಾಗ ಜನ ಏನ್ ಅನ್ಕೋತಾರೆ, ಫ್ರೀ ಅನ್ನೋ ಹೆಸರಲ್ಲಿ ಬ್ರೋಕರ್ಗಳನ್ನ ಪ್ರಮೋಟ್ ಮಾಡೋದು, ಫಂಡಿಂಗ್ ಅಕೌಂಟ್ನ ಪ್ರಮೋಟ್ ಮಾಡೋದು, ಎಲ್ಲರೂ ಇದೇ ಮಾಡೋದು. ಯಾಕಂದ್ರೆ ಫ್ರೀಯಾಗಿ ಕೋರ್ಸ್ಗಳನ್ನ ಸ್ಕ್ಯಾಮ್ ಅಂತಾರೆ ಎಲ್ಲ, ಬಟ್ ಬ್ರೋಕರ್ಗಳನ್ನ ರೆಫರ್ ಮಾಡಿದ್ರೆ ಸ್ಕ್ಯಾಮ್ ಅನ್ನಲ್ಲ, ಬಟ್ ಇಟ್ಸ್ ಬಿಗ್ಗೆಸ್ಟ್ ಸ್ಕ್ಯಾಮ್. ಸೊ ನಾನು ಅವಾಗ ಅನ್ಕೊಂಡೆ, ಓಕೆ ಗುರು, ಬ್ರೋಕರ್ಗಳನ್ನ ರೆಫರ್ ಮಾಡೋದ ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಬಟ್ ಅವಾಗ್ಲೇ ಅನ್ಸಿದ್ದು, ಗುರು ನಾನು ಏನು ಟೀಚ್ ಮಾಡೋದಕ್ಕೆ ಬಂದಿದ್ದೀನಿ, ಇಟ್ ಶುಡ್ ಬಿ ಫ್ರೀ. ಅವರು ನನಗೆ ಬ್ರೋಕರ್ ಇಂದ ದುಡ್ಡು ಕೊಟ್ರೆ ಅನ್ಕೊಳ್ಳೋಣ, ಬ್ರೋಕರ್ ಅಲ್ಲಿ ನಾನು ರೆಫರಲ್ ತಗೊಂಡು ದುಡ್ಡು ನನಗೆ ಬಂತು ಅಂದ್ರೆ ಐ ಆಮ್ ಗೋಯಿಂಗ್ ಟು ಬಿ ಲೇಜಿ ಆದ್ರೆ ನಾನು ನನ್ನ ಜನಕ್ಕೆ ಕೊಡೋದಿಲ್ಲ. ಲಿಟ್ರಲಿ ನಾನು ಅವರಿಗೆ ಏನ್ ಮಾಡ್ತೀನಿ, ಕಂಟೆಂಟ್ಗಳನ್ನ ಕೊಡೋದಿಲ್ಲ, ಲೇಜಿ ಆಗಿ ಹೋಗ್ತೀನಿ, ದುಡ್ಡು ಬರುತ್ತೆ ಶೋಕಿ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ. ಇವಾಗ್ಲೂ ನೀವು ಯಾರೇ ನನಗೆ ಲಿಂಕ್ ಹೇಳಿದ್ರು ನಾನು ಕೊಟ್ಟಿರೋದಿಲ್ಲ. ಓಕೆ, ನಿಮ್ಮ ಫ್ರೆಂಡ್ ಯಾರಾದ್ರು ಇಸ್ಕೊಳ್ಳಿ ಬ್ರೋ ಅಂತಾನೆ ಹೇಳಿರ್ತೀನಿ. ಈಗಲೂ ಕೂಡ ಆ ಒಂದು ಪ್ರೌಡ್ ಫೀಲ್ ಇದೆ. ಓಕೆ, ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರೆ, ನಾನು ನಿಮ್ಗೆ ಫ್ರೀಯಾಗಿ ಹೇಳ್ಕೊಡ್ತೀನಿ, ಫಾಲೋ ಮಾಡ್ಕೊಳ್ಳಿ ಅಂತ. ಆಮೇಲೆ ನೋಡಿ ನಿಮ್ಗಳಿಗೆ ಬ್ರೋಕರ್ಗಳನ್ನ ತಳ್ತಾರೆ, ಅದರಲ್ಲಿ ನಿಮ್ಮ ಹತ್ರ ಟ್ರೇಡ್ ಮಾಡಿಸೋ ತರ ಮಾಡ್ತಾರೆ, ಟೆಲಿಗ್ರಾಮ್ ಚಾನಲ್ಗಳಿಗೆ ಹಾಕ್ತಾರೆ. ನೀವು ಅದನ್ನೆಲ್ಲ ನಂಬ್ಕೊಂಡು ಇವರೆಲ್ಲ ಒಳ್ಳೆಯವರು ಅಂದ್ಕೊಂಡಿರ್ತೀರಾ. ಇನ್ಕ್ಲೂಡಿಂಗ್ ಮೀ, ನನ್ನ ಕೂಡ ನೀವು ಒಳ್ಳೆಯವರು ಅಂದ್ಕೊಂಡಿರ್ತೀರಾ. ನಾವ್ಯಾರು ಒಳ್ಳೆಯವರು ಅಲ್ಲ. ಸೊ ದುಡ್ಡು, ನಮ್ಮ ಫ್ಯಾಮಿಲಿ, ದುಡ್ಡು, ಇಷ್ಟನ್ನೇ ನಾವು ನೋಡ್ತಾ ಇರ್ತೀವಿ. ಓಕೆ, ಸೊ ನೀವೇ ಲೀಡರ್, ನೀವೇ ಕಿಂಗ್. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಷ್ಟೆಲ್ಲ ಆದ್ಮೇಲೆ ದೆನ್ ಆಲ್ಗೋ ದ ಪ್ಲಾನ್. ಓಕೆ, ನನಗೆ ಯಾವಾಗ ಗೊತ್ತಾ, ನಾನು ಆಲ್ಗೋಸ್ಗಳನ್ನ ಪ್ರಿಪೇರ್ ಇಂಡಿಯನ್ ಮಾರ್ಕೆಟ್ಗೆ ಮಾಡಿದ್ದೆ.
ಅದು ಒಳ್ಳೆ ವರ್ಕ್ ಆಗ್ತಾ ಇತ್ತು. ಆಮೇಲೆ ಝೆರೋದಾದಿಂದ ಏನೋ ಇಶ್ಯೂಸ್ ಬಂತು, ಅಲ್ಲೇ ಬಿಟ್ಬಿಟ್ಟೆ. ಆ್ಯಂಡ್ ಫಾರೆಕ್ಸಿಗೆ ಅಂತ ಬಂದಾಗ ರಿಸರ್ಚ್ ಮಾಡೋಕ್ಕೆ ಶುರು ಆದಾಗ ಒಂದು ಪ್ಲ್ಯಾನ್ ಅಂದರೆ ಒಂದು ಬ್ಲೂ ಪ್ರಿಂಟ್ ತೊಗೊಂಡೆ. ಓಕೆ, ಒಂದು ಸಿಂಪಲ್ ಆಲ್ಗೋನ ಪ್ರಿಪೇರ್ ಮಾಡಿಬಿಟ್ಟು, ಸೊ ನನ್ನ ಕಮ್ಯುನಿಟಿಯಲ್ಲಿ ಒಂದು 10-50 ಜನ ಇದ್ರೂ ಅವ್ರು ನನ್ನ ತುಂಬ ನಂಬಿದ್ರು. ಅವ್ರುಗಳಿಗೆ ನಾನು ಕೊಡೋದಕ್ಕೆ ಶುರು ಮಾಡಿದೆ, ಫ್ರೀಯಾಗಿ ರನ್ ಮಾಡಿಸ್ದೆ. ದೆನ್ ಅವ್ರುಗಳು ಅವಾಗ ಹೆಂಗಿತ್ತು ಅಂದ್ರೆ ಆಲ್ಗೋ ಅವರೇ ಮ್ಯಾನ್ಯುವಲ್ ಎಕ್ಸಿಟ್ ಎಲ್ಲ ಮಾಡ್ಕೋಬೇಕಾಗಿತ್ತು. ಅದು ಬರೀ ಪಿಕ್ ಮಾಡೋದು, ಯಾವ ಜಾಗದಲ್ಲಿ ಪಿಕ್ ಮಾಡ್ಬೇಕು ಆ ಜಾಗದಲ್ಲಿ ಪಿಕ್ ಮಾಡೋದು, ಅವರೇ ಮ್ಯಾನ್ಯುವಲ್ ಎಕ್ಸಿಟ್ ಎಲ್ಲ ಮಾಡೋರು. ಇಂಥ ಟೈಮಲ್ಲಿ ಓಕೆ, ಸೊ ಲೈಕ್ ನಾನು ಅವಾಗ ಏನು ಮಾಡಿದೆ, ಓಕೆ ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು, ದುಡ್ಡಿಲ್ಲ, ಎಲ್ಲಿಂದ ದುಡ್ಡು ತರೋಣ? ಓಕೆ, ಯಾಕಂದ್ರೆ ನಾನು ಅಲ್ಲಿ ಆ ಒಂದು ಯಾವುದೋ ಬಿಸ್ನೆಸ್ಸಲ್ಲಿ ಸ್ಟ್ರಕ್ ಆಗೋಗ್ಬಿಟ್ಟಿದೆ. 1 ಇಯರ್ ಅಲ್ಲೇ ಸ್ಟ್ರಕ್ ಆಗೋದೆ, ಯಾವುದೇ ಥರ ದುಡ್ಡು ಇಲ್ಲ, ಕೈಯಲ್ಲಿ ಟ್ರೇಡೂ ಮಾಡಲಿಲ್ಲ, ಏನೂ ಇಲ್ಲ. ಓಕೆ ಸ್ಟ್ರಕ್. ಓಕೆ, ಕ್ರೌಡ್ ಫಂಡಿಂಗ್ ಮಾಡೋಣ ಅಂದಾಗ ಅವಾಗ ದೇವ್ರ ಥರ ಒಂದು 5-6 ಜನ ಬಂದರು ಗುರು. ಓಕೆ, ನೀವು ಅದು ಎಲ್ಲಿದ್ದೀರೋ ಗೊತ್ತಿಲ್ಲ, ನೀವೇ ದೇವ್ರುಗಳು. ಅವ್ರು ಕ್ರೌಡ್ ಫಂಡ್ ಮಾಡಿದ್ರು, ಸ್ವಲ್ಪ ಇದು ಮಾಡಿದ್ರೆ. ಆಮೇಲೆ ಇನ್ನೊಬ್ಬರ ಹೆಸರು ತಗೋಬೇಕು, ಕಾರ್ತಿಕ್ ಬ್ರೋ ಅಂತ. ಲಿಟ್ರಲಿ ಹೇಳ್ತೀನಿ ಗುರು, ದೇವರೇ ಅವರು. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ಇವರೆಲ್ಲ ಏನಿದಾರಲ್ಲ, ದೇ ಗಿವನ್ ದೇರ್ ಮನಿ ಓಕೆ ಟು ಬಿಲ್ಡ್. ಓಕೆ, ಆಲ್ಗೋನ ಬಿಲ್ಡ್ ಮಾಡೋದಕ್ಕೆ ಅಂಥ ಸ್ಟೇಜಲ್ಲಿ ಇದ್ದಿದ್ದು, ಅಂಥ ಡಿಫಿಕಲ್ಟ್ ಸ್ಟೇಜಲ್ಲಿ ಇದ್ದಿದ್ದು. ಬಟ್ ಡ್ರೀಮ್ ಏನು ಮಾಡಲಿ, ಅದು ನನ್ನ ಡ್ರೀಮ್. ನನಗೆ ಯಾವಾಗ ಟೀಚಿಂಗಿಂದ ಪ್ರಾಫಿಟಬಲ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಯಿತು. ಓಕೆ, ಯಾಕಂದರೆ ಇವಾಗ ನಾನು ಪ್ರಾಫಿಟಬಲ್ ಮಾಡಿದ್ರು ಒಂದು 20% ಜನ ಮಾಡ್ಬೋದು ನನ್ನ ಟೀಚಿಂಗಿಂದ. ಇನ್ನು ಎಷ್ಟೋ ಜನಕ್ಕೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಲೇಸಿ ಇವೆಲ್ಲ ಇರ್ತಾರೆ. ಬಟ್ ಇನ್ನು 80 ಜನ ಹೆಂಗೆ ಪ್ರಾಫಿಟಬಲ್ ಮಾಡಿಸೋದು ಅಂದಾಗ ಈ ಆಲ್ಗೋ ಪ್ಲ್ಯಾನ್ ಬಂದಿದ್ದು. ಬಟ್ ಶುರು ಮಾಡಿದ್ವಿ, ಇಟ್ ವಾಸ್ ಅಂದರೆ ವರ್ಕ್ ಆಗ್ತಾ ಇತ್ತು, ವೆಲ್ ಆ್ಯಂಡ್ ಗುಡ್ ಆಯಿತು. ದೆನ್ ಕಂಪ್ಲೀಟ್ಲಿ ಡೌನ್ಫಾಲ್ ಗುರು. ಅದು ಯಾರು ಕಣ್ಬಿತ್ತೋ ಗೊತ್ತಿಲ್ಲ, ಫೀಲ್ಡ್. ತುಂಬ ಬೇಜಾರಾಯಿತು, ತುಂಬ ಹರ್ಟ್ ಆಯಿತು. ಅಷ್ಟೇ ಗಾನ್ ಗುರು. ಲೈಕ್ ಇಟ್ಸ್ ಫುಲ್ ಕಂಪ್ಲೀಟ್ಲಿ ವೈಪ್ಡ್. ಎಲ್ಲ ಲೈಕ್ ಆಲ್ಗೋ ಕನಸೇನೆ ಬ್ರೇಕ್ ಆಗೋಯ್ತು. ಸೊ ನಾನು ಇನ್ನು ಆಗೋದಿಲ್ಲ ಇದು ಅಷ್ಟೇನೆ ಅಂತ ತುಂಬ ಬೇಜಾರಾಗೋಯ್ತು. ಲೈಕ್ ಇದನ್ನ ನಂಬ್ಕೊಂಡೆ ಎಷ್ಟೋ ಜನ ಇದ್ರು, ಅಂದರೆ ಲೈಕ್ ಯಾರಿಗೂ ಒಂದೊಂದು ಸ್ವಲ್ಪ ಜನಕ್ಕೆ ಡ್ರೀಮ್ ಇತ್ತು, ಓಕೆ ಹಿಂಗೇನೋ ಮಾಡ್ಬೋದು, ಆಲ್ಗೋ ಸಾರು ಪ್ರಾಫಿಟ್ ಮಾಡ್ಬೋದು. ಆ ಡ್ರೀಮ್ನ ನಾನು ಫುಲ್ಫಿಲ್ ಮಾಡೋದಕ್ಕಾಗಲ್ಲ ಅಂತ ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋದು, ಲೈಕ್ ಅಷ್ಟೇ. ಸೊ ಕೆಲಸ ಮಾಡ್ತಾ ಇದ್ದವರು ಅಂತ ಹೇಳಲ್ಲ, ನಮ್ಮ ಹುಡುಗರೇನೆ ಕ್ರಮ್ಯಾಟಿಕ್ಗೋಸ್ಕರ ದುಡಿತಾ ಇದ್ದವರು. ₹1 ಸ್ಯಾಲ್ರಿ ತೊಗೊಳ್ಲಿಲ್ಲ, ನೈಟ್ 24 hours ಕೆಲಸ ಮಾಡಿದ್ದಾರೆ. ಓಕೆ, ತುಂಬ ಅಂದರೆ ತುಂಬ ಅವ್ರನ್ನ ನೋಡಿದಾಗ ತುಂಬ ಬೇಜಾರಾಗೋದು ಗುರು. ಲೈಕ್ ನನ್ನ ಕೈಯಲ್ಲಿ ಏನೂ ಕೊಡೋದಕ್ಕಾಗಲಿಲ್ವಲ್ಲ ಇವರಿಗೆ, ಇಷ್ಟೆಲ್ಲ ಕೆಲಸ ಮಾಡಿದವ್ರಿಗೆ ₹1 ಕೊಡೋದಕ್ಕಾಗಲಿಲ್ವಲ್ಲ ಅಂತ ಸ್ಟೇಜು. ಸೊ ಹೋಯ್ತು ಅವಾಗ. ಲೈಕ್ ನನಗೆ ಏನನ್ನಿಸ್ತು ಅಂದರೆ, ನಮ್ಮ ಟೀಮಲ್ಲೇನೆ ಕ್ರಮ್ಯಾಟಿಕ್ ಅಂತ ಬಿಲ್ಡ್ ಮಾಡಿದಾಗ ಟೀಮಲ್ಲೇನೆ ಇದ್ದವರಲ್ಲಿ ಅರ್ಧ ಜನ ಹೋದ್ರು ಆಚೆ. ಓಕೆ, ಇದು ವರ್ಕ್ ಆಗಲ್ಲ ಅಂತ. ಅವ್ರು 10 ಜನ ಹೋದ್ರು. ಬಟ್ ಉಳಿದಿದ್ದೇನೆ ಸ್ವಲ್ಪ ಜನ. ಇವಾಗ ಯಾರು ನಿಮಗೆ ಇನ್ಸ್ಟಾಲೇಷನ್ ಮಾಡ್ಸೋದಕ್ಕೆ ಬರ್ತಾರೆ, ಸಾಯಿ ಕಿರಣ್ ಅಂತ, ಮನೋಹರ್ ಅಂತ, ಅರುಣ್ ಅಂತ, ಆಮೇಲೆ ನನ್ನ ಫ್ರೆಂಡು ನಿರಂಜನ್ ಅಂತ, ಅವನೇ ಕೋಫೌಂಡರ್. ನಾನು ಓಕೆ, ನಾನು ಕೋಫೌಂಡರ್ ಅನ್ನಲ್ಲ, ಎಲ್ಲರೂ ಫೌಂಡರೇನೆ. ಆಮೇಲೆ ಇನ್ನೊಂದು ಹುಡುಗಿ ದಿವ್ಯಾ ಅಂತ, ನಿತು ಅಂತ, ನಿತಿನ್ ಅಂತ, ಇವ್ರು ಕೋಡರ್ಸ್ಗಳು. ಓಕೆ, ಸೊ ಇವರು ಲೈಕ್ ಇವ್ರು ಏನು ಬಂದ್ರಲ್ಲ, ಇವರು ಬಂದಾಗ ಇವ್ರು ಇಷ್ಟೇ ಜನ ಸ್ಟೇ ಆಗಿದ್ದು. ಇವ್ರನ್ನು ಹೋಗಿ ಬಿಟ್ಬಿಟ್ಟಿದ್ರು. ಸುಮ್ಮನೆ ನಾವೊಂದು ಸ್ಲ್ಯಾಕಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಎವ್ರಿ ಡೇ ಎಲ್ಲ ಕ್ವಿಟ್ ಆಗಿತ್ತು. ನಾನು ಆಮೇಲೆ ಟೀಚಿಂಗ್ ಕಡೆ ಫೋಕಸ್ ಮಾಡ್ತಾ ಇದ್ದೆ, ಆಮೇಲೆ ನನ್ನ ಒಂದು ಟ್ರೇಡಿಂಗ್ ಕಡೆ ಫೋಕಸ್ ಮಾಡ್ತಾ ಇದ್ದೆ. ಸೊ ಐ ಯೂಸ್ ಟು ಮೇಕ್ ಮನಿ. ಸೊ ಆಮೇಲೆ ನಾನು 3 months ಒಂದು P&L ನಂದು ಈಗಲೂ ಯೂಟ್ಯೂಬ್ ಪೋಸ್ಟರ್ ಇದೆ. ನನ್ನ ಟಾರ್ಗೆಟ್ ಇದ್ದಿದ್ದು ಅದು $20,000. ಆ $20,000 ನಾನು ಯಾಕೆ ಅಂತ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಜೊತೆ ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ನಾನು ಹೇಳಿದ್ದೆ. ಓಕೆ, ನಮ್ಮ ಹುಡುಗರಿಗೆಲ್ಲ ಹೇಳಿದ್ನಂತೆ, ಇವನು ಏನೋ 7 lakh ಏನೋ ಲಾಸ್ ಆಗಿದೆ ಅಣ್ಣಂದು, ಹಂಗೆ ಹಿಂಗೆ, ಅದು ಇದು, ಇವನೆಂಥ ಟ್ರೇಡರ್, ಹಂಗೆ ಹಿಂಗೆ ಅಂತ. ಓಕೆ, ಅದನ್ನು ಪ್ರೂವ್ ಮಾಡ್ಬೇಕಂತಾನೆ ನಿನ್ನೆ ಅದನ್ನ 3 ತಿಂಗಳಲ್ಲಿ $20,000 ಮಾಡಿ ತೋರಿಸಿದೆ. ನನ್ನ ಮಗನಿಗೆ ಪ್ರೂವ್ ಮಾಡ್ಬೇಕಂತಾನೆ. ಓಕೆ, ನಾನು ಓಪನ್ ಆಗಿ P&L ಇಡ್ತೀನಿ, ನಿಮ್ಮ ಕೈಯಲ್ಲಿ ಓಪನ್ ಆಗಿ P&L ಇಡೋಕ್ಕಾಗತ್ತಾ? ಆಗೋದಿಲ್ಲ ಅವರು. ಓಕೆ, ಅಕ್ಸೆಪ್ಟ್ ಇಟ್. ಓಕೆ, P&L ಇಡೋದಕ್ಕಾಗೋದಿಲ್ಲ. ಸೊ ನಾನು P&L ಇಟ್ಟೆ. ಓಕೆ, ಅದಕ್ಕಂತ ಮಾಡಬೇಕಾಗಿದ್ದು ಅದನ್ನು ಮಾಡಿದೆ. ದೆನ್ ಐ ಥಾಟ್ ಆಫ್ ಕ್ವಿಟ್ಟಿಂಗ್ ಇಟ್. ಓಕೆ, ಬೇಡ, ಇಟ್ಸ್ ಎನಫ್ ಫಾರ್ ಮಿ. ಓಕೆ, ಸೊ ನನಗೆ ಇದು ಬೇಡ ಅಂದಾಗ, ದೆನ್ ನಾನು ಅದೊಂದು ವಿಡಿಯೋ ಹಾಕಿದಾಗ ದೆನ್ ಐ ಗಾಟ್ ಎ ಮೆಸೇಜ್ ದಟ್ ಬ್ರೋ ಬೇಡ 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 ಮಾಡಿ ಅಂದಾಗ. ಸೊ ನಾನಿವಾಗ ಹಂಗೆ ಟೀಚ್ ಮಾಡ್ಬೋದು. ಬಟ್ ದ ಥಿಂಗ್ ಏನಂದರೆ, P&L ಇದ್ದರೆ ನಾನು ಹೇಳ್ಕೊಡ್ತಾ ಇರೋವಂಥ ಕಾನ್ಸೆಪ್ಟ್ಗಳು ಕರೆಕ್ಟ್ ಅಂತಲೇ. ದಟ್ಸ್ ವೈ ಐ ಸ್ಟಾರ್ಟೆಡ್ ಪುಟ್ಟಿಂಗ್ ಲಾಟ್ ಆಫ್, ಅಂದರೆ ಎವ್ರಿ ಟೈಮು ಕೂಡ ನಾನು P&L ಜೊತೆಗೆ ಮಾತಾಡ್ತಾ ಬಂದೆ. ಓಕೆ, ಅದು ಎಡಿಟ್ ಮಾಡೋದಕ್ಕಾಗಲ್ಲ ಗುರು, ಇದು ಎಡಿಟೆಡ್ ಅಲ್ಲ ಗುರು, ರಿಫ್ರೆಶ್ ಮಾಡಿ ತೋರಿಸ್ತಾ ಇದ್ದೆ. ನಾನು P&L ಹಾಕಿದ್ರು ನೋಡಿ, ಮೊಬೈಲ್ ಸ್ಕ್ರೀನ್ಶಾಟ್ ಹಾಕ್ತೀನಿ. ಐ ಪಿ ಎಲ್ ಅಂತೀನಿ, ಆ್ಯಪಲ್ ಮೊಬೈಲ್ದು. ಓಕೆ, ಯಾವುದೇ ಥರ ಕ್ಲೋನ್ ಮಾಡೋದಕ್ಕೂ ಆಗೋದಿಲ್ಲ, ಎಷ್ಟೋ ಜನ ಕ್ಲೋನು ಮಾಡ್ತಾರೆ. ಸೊ ಇಡೋದಕ್ಕೆ ಶುರು ಮಾಡಿದೆ. ಐ ವಾಂಟ್
ನಾನೇನು ಇಟ್ಟಿದ್ದೀನಿ ಪ್ಲೇ ಲಿಸ್ಟಲ್ಲಿ ಅದನ್ನೇ ಅಲ್ಲಿ ನೀವು ಅದನ್ನೇ ನಾನು ಅಪ್ಲೈ ಮಾಡಿರೋದು, ಅದಕ್ಕೆ ಅದು ಬಂದಿರೋದು ಅಂತ. ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ಹಂಗೆ ಮಾಡ್ತಾ ಇದ್ದೆ. ಸೊ ಎವ್ರಿ ಡೇ ಹಿಂಗೆ ಮಾಡ್ತಾ 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 ಓಕೆ ದೆನ್ ನನಗೆ ಓಕೆ ಈಗ ಎಲ್ಲರೂ ಕಲಿತಾ ಇದ್ದಾರೆ ಅಂತ ಗೊತ್ತಾದಾಗ, ಇನ್ನು ಎಷ್ಟೋ ಜನಕ್ಕೆ ಕಲಿಯೋಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ, ಅವಾಗನೇ ಈ ಆಲ್ಗೋನ ಮತ್ತೆ ಶುರು ಮಾಡಬೇಕು. ಓಕೆ ಇನ್ನೊಂದು ಲಾಸ್ಟ್ ಚಾನ್ಸ್ ತಗೊಳ್ಳೋಣ ಅಂತಾನೆ ಅಲ್ಲಿಗೆ ಆ ವಿಡಿಯೋ ಹೇಳಿದ್ನಲ್ಲ, ಡೂ ಆರ್ ಡೈ ವಿಡಿಯೋಗೆ ಬಂದಿದ್ದು. ಇದೊಂದು ಲಾಸ್ಟ್ ಚಾನ್ಸ್ ತಗೊಳ್ಳೋಣ ಅಂತ. ಓಕೆ ಸೊ ದೆನ್ ಇವಾಗ ನಾವು ಸದ್ಯಕ್ಕೆ ಈ ತರ ಸ್ಟೇಜ್ ಅಲ್ಲಿ ಇದ್ದೀವಿ. 167%. ತುಂಬಾ ಖುಷಿ ಇದೆ. ಫ್ಯೂಚರ್ ಏನು ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ವರ್ಕ್ ಫಕಿಂಗ್ ಹಾರ್ಡ್. ಓಕೆ ಸೊ ನಾನು ಕಂಪ್ಲೀಟ್ಲಿ ಮ್ಯಾನ್ಯುಯಲ್ ಟ್ರೇಡಿಂಗ್ನೇ ಬಿಟ್ಬಿಡ್ತಾ ಇದ್ದೀನಿ ಇದ್ರ ಮೇಲೆ ಫೋಕಸ್ ಮಾಡೋದಕ್ಕೆ. ಯಾಕಂದ್ರೆ ಮಾನಿಟರ್ ಮಾಡಬೇಕಿದು. ಓಕೆ ಸೊ ಹೆಂಗೆ ಮಾನಿಟರ್ ಮಾಡಬೇಕು ಅಂದ್ರೆ, ಲೈಕ್ ನಮ್ಮ ಕಂಟ್ರೋಲ್ ಏನೂ ಇರೋದಿಲ್ಲ. ಆಲ್ಗೂ ಹೆಂಗ್ ಬೇಕಾದ್ರೂ ಪಿಕ್ ಮಾಡ್ಬಿಡ್ಬೋದು. ಏನೋ ಒಂದು ಗ್ಲಿಚ್ ಆಯ್ತು, ಹೆಂಗೆಂಗೋ ಪಿಕ್ ಮಾಡ್ಬಿಟ್ರೆ ಏನ್ ಮಾಡೋದು? ಓಕೆ ಇವೆಲ್ಲಾನು ಮಾನಿಟರ್ ಮಾಡಬೇಕು. ಓಕೆ ಐ ವಾಂಟ್ ಜನರ ಲೈಫಲ್ಲಿ ಏನೋ ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ಬೇಕಂತಾನೆ ನನಗೆ ಅದು ಡ್ರೀಮ್ ಅದು. ಓಕೆ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಆ್ಯಂಡ್ ನಾನು ಹೇಳ್ತೀನಲ್ಲ, ಲೈಕ್ ನನಗೆ ಐ ನೆವರ್ ನೀಡ್ ಎನಿ ಸಪೋರ್ಟ್, ಯಾವುದು ಬೇಕಾಗಿಲ್ಲ. ಯಾಕೆಂದ್ರೆ ಇನ್ನು ನನಗೆ ಇವಾಗ ಸಿಕ್ಕಿರೋವಂಥ ಸಪೋರ್ಟ್ ಇಟ್ಸ್ ಎನಫ್ ಫಾರ್ ಮೀ. ಅವ್ರನ್ನೇ ನಾನು ಲೈಕ್ ಅವ್ರಿಗೇನೆ ಏನಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ಗಳು ಈ ಥರ ಡೆಲಿವರ್ ಮಾಡೋಕ್ಕೆ ನೋಡ್ತೀನಿ. ಬಟ್ ನನ್ನ ಹತ್ರ ತುಂಬ ಪ್ರಾಡಕ್ಟ್ಸ್ಗಳಿದ್ದಾವೆ. ಓಕೆ ಟ್ರೇಡಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸು. ಬಟ್ ನಿಮಗೆ ಅದನ್ನ ಏನಕ್ಕೆ ಕೊಡ್ತಾ ಇಲ್ಲ ಗೊತ್ತಾ? ಸೊ ಯಾವ್ಯಾವ ಪ್ರಾಡಕ್ಟ್ಸ್ಗಳು ನಾವು ಏನೇ ಬಿಲ್ಡ್ ಮಾಡಿದ್ರು ಕೂಡ ಜನ ಅದನ್ನ ದುಡ್ಡು ಕೊಟ್ಟು ತಗೋಬೇಕು ಅಂತ ಒಂದು ಸ್ಟೇಜ್ ಬರುತ್ತೆ ಅಂತಾನೆ ಆ ಪ್ರಾಡಕ್ಟ್ಗಳನ್ನೆಲ್ಲ ಅಲ್ಲೇ ಕಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನನಗೆ ನನ್ನ ಜನ ಯಾವುದನ್ನು ಕೂಡ ದುಡ್ಡು ಕೊಟ್ಟು ತಗೋಬಾರ್ದು. ಓಕೆ ಸೊ ಲೈಕ್ ಅವ್ರುಗಳು 1,000, 2,000, 3,000 ಈ ತರ ಕೊಟ್ಟು ತಗೊಳ್ಳೋದು ನನಗೆ ಇಷ್ಟ ಆಗೋದು ಇಲ್ಲ. ಬಟ್ ಥಿಂಗ್ ಏನಂದ್ರೆ, ಈಗ ಆಲ್ಗೋ ಅಂತ ಬಂದಾಗ್ಲೂ ಅಷ್ಟೇನೆ. ಓಕೆ ಸೊ ನಾವು ಲಾಂಗ್ ರನ್ ಅಲ್ಲಿ ಸಸ್ಟೈನ್ ಆಗ್ಬೇಕಂದ್ರೆ ವಿ ನೀಡ್ ಮನಿ. ಸೊ ಮ್ಯಾನ್ಯುಲಿಂದನೂ ನಾನು ಪುಷ್ ಮಾಡಿ ತರ್ತಾ ಇದ್ದೆ. ಇವಾಗ ಅದು ಇಲ್ಲ ಅಂದಾಗ ಓಕೆ ಸೊ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲಾನ್ಗೆ ಹೋಗೋಣ. ನನಗೆ ಅವ್ರ ಹತ್ರ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ಇಸ್ಕೊಳ್ಳೋದು ಬೇಡ. ವರ್ಷಕ್ಕೆ 50,000, 60,000 ಇಸ್ಕೊಳ್ಳೋದೆಲ್ಲ ಬೇಡವೇ ಬೇಡ. ಓಕೆ ಸೊ ಅವರು ಪ್ರಾಫಿಟ್ ಆದಾಗ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಅಸ್. ಎಷ್ಟಾರು ಕೊಡ್ಲಿ, ಒಂದು 10%, 20% ಏನಾದ್ರು ಕೊಡ್ಲಿ, ಈ ತರ ಬಿಸ್ನೆಸ್ ಮಾಡಲು ಹೋಗೋಣ ಅಂತಾನೆ ಪ್ಲಾನ್ ಮಾಡಿದ್ದು. ಬಟ್ ಸ್ಟಿಲ್ ನನ್ನ ಟೀಮ್ ಹುಡುಗರು ನೋಡಿ, ಅವರು ಅಷ್ಟೆಲ್ಲ ಆದ್ರೂ ಕೂಡ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಲಿಟ್ರಲಿ ದೇ ವಿಲ್ ಸಪೋರ್ಟ್ ಯು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ತಾರೆ. ಓಕೆ ಆ ತರ ಸಪೋರ್ಟು ಲಿಟ್ರಲಿ ಸಿಗೋದೇ ಇಲ್ಲ ಅಂತ ಹೇಳ್ತೀನಲ್ಲ. ನೆಕ್ಸ್ಟ್ ಲೆವೆಲ್ ಹುಡುಗರು ಕೂಡ. ಓಕೆ ಅಂತ ಟೀಮ್ ಸಿಕ್ಕಿರೋದಕ್ಕೆ ನನಗೆ ಪುಣ್ಯ. ಬಟ್ ಲಿಟ್ರಲಿ ನನ್ನ ಕೈಯಲ್ಲಿ ಅವ್ರಿಗೇನು ಮಾಡೋದಕ್ಕಾಗಿಲ್ಲ. ಇನ್ಮೇಲೆ ಅವ್ರಗಳಿಗೆ ಅಂತ ಏನಾದ್ರು ಮಾಡ್ತೀನಿ. ಓಕೆ ಒಂದೊಳ್ಳೆ ಟೀಮ್ ಇದೆ, ಒಂದೊಳ್ಳೆ ಕಂಪ್ನಿ ಬಿಲ್ಡ್ ಮಾಡಬೇಕು, ಒಂದೊಳ್ಳೆ ಆಫೀಸ್, ದೆನ್ ಒಂದು ಯೂಸರ್ ಬೇಸಿಗೆ ಅವ್ರಗಳಿಗೆ ಒಳ್ಳೆ ರಿಸಲ್ಟ್. ಇದು ನನ್ನ ಡ್ರೀಮ್. ಆಗುತ್ತೋ ಆಗೋದು ಗೊತ್ತಿಲ್ಲ. ಮೋರ್ ದೆನ್ ಮೇಕಿಂಗ್ ಮನಿ, ಐ ವಾಂಟ್ ಟು ಮೇಕ್ ಜನರ ಲೈಫ್ನ ಒಂದು ಸ್ವಲ್ಪ ಖುಷಿ ಪಡಿಸ್ಬೇಕು. ಅಂದ್ರೆ ಲೈಕ್ ಅವ್ರಿಗೆ ಏನು ಆಗ್ತಾ ಇಲ್ಲ ಅದನ್ನ ಮಾಡಿ ಇಡಬೇಕು. ಸೊ ಐ ಗೆಟ್ ಎ ಲಾಟ್ ಆಫ್ ಹೇಟ್, ಅದೆಲ್ಲಾನು ನನಗೆ ಬರುತ್ತೆ. ಬಟ್ ನಾನು ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗೋದು ಇಲ್ಲ. ಏನು ಅಂದ್ರೆ ಒಂದನ್ನು ನಾನು ಹೇಳ್ಬಿಡ್ತೀನಿ. ಓಕೆ ನಾನು ಇವತ್ತು ಒಂದು ಸ್ಟೋರಿಲಿ ಹಾಕಿದ್ದೆ. ಓಕೆ ಒಬ್ಬ ವ್ಲಾಗರು, ಓಕೆ ಅವ್ನ ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತೀನಿ, ನನ್ನ ಲವ್ ಸ್ಟೋರಿ ಇದು ಅಂತ ಹೇಳ್ತಾರೆ. ಅವರಿಗೆ ಸಿಗುವಂಥ ಸಪೋರ್ಟು, ವೈ ನಾಟ್ ಫಾರ್ ದ ಗಾಯ್ಸ್ ಹೂ ಆರ್ ವರ್ಕಿಂಗ್ ಹಾರ್ಡ್. ಏನೋ ಒಂದು ಬಿಸ್ನೆಸ್ನ ತರಬೇಕು, ಏನೋ ಒಂದು ಟೆಕ್ನಾಲಜಿ ರಿಲೇಟೆಡ್ ಏನೋ ಒಂದು ಮಾಡ್ತಾ ಇರ್ತಾರೆ, ಅವ್ರಗಳಿಗೆ ಫೋಕಸ್ ಸಿಗೋದಿಲ್ಲ. ಯಾಕೆ? ಓಕೆ ನಾನು ಮುಂಚೆನೂ ಹೇಳಿದ್ದೀನಿ, ಒಂದು UPSC ಎಕ್ಸಾಮ್ನ ಕ್ಲಿಯರ್ ಮಾಡಿಬಿಟ್ರೆ ನ್ಯೂಸ್ಗಳಲ್ಲಿ ಕೂಗಾಡ್ತಾರೆ, ಓ ಹಂಗೆ ಹಿಂಗೆ ಅಷ್ಟು ಕಷ್ಟಪಟ್ಟ ಅಂತ. ಒಂದು SLC ಎಕ್ಸಾಮ್ ಟಾಪರ್ ಬಂದರೆ ಅಷ್ಟೆಲ್ಲ ಖುಷಿ ಪಡೋ ನೀವು, ಯಾರೋ ಒಬ್ಬ ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡ್ತಾ ಇದ್ದಾನೆ, ಅವನ್ಗಳಿಗೆ ಅಟ್ಲೀಸ್ಟ್ ಆ ಒಂದು ರೆಕಗ್ನೈಸೇಷನ್ ಕೊಟ್ಟರೆ ಅವ್ನು ಇನ್ನೂ ಯಾವುದೋ ಲೆವೆಲಿಗೆ ಹೋಗ್ತಾನೆ, ಅವ್ನುಗಳಿಗೆ ಇನ್ವೆಸ್ಟರ್ ಸಿಕ್ಕಿದ್ರು ಸಿಗ್ತಾನೆ. ಅದು ಮಾಡೋದಿಲ್ಲ. ಅದು ಮಾಡಿದಿದ್ರೆ ನಮ್ಮ ಕಂಟ್ರಿಯಲ್ಲೂ ಕೂಡ ಗೂಗಲ್ಲು, ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನೀಸ್ಗಳಿರೋದು. ಯಾಕೆ ಇಲ್ಲ ಹೇಳಿ? ಇದೇ ರೀಸನ್ಗೆ. ಚೈನಾ, ಇಂಡಿಯಾ, ಓಕೆ ಸಿಮಿಲರ್ ನಂಬರ್ಸ್ ಆಫ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಡ್ರಾಪ್ ಔಟ್ ಅಂದ್ರೆ ಪಾಸ್ ಔಟ್ ಆಗ್ತಾರೆ. ಬಟ್ ಚೈನಾದಲ್ಲಿ ನೋಡಿ ಎಲ್ಲದಕ್ಕೂ ರೆಪ್ಲಿಕಾ ಇದೆ. ಗೂಗಲ್ ರೆಪ್ಲಿಕಾ ಚೈನಾದಲ್ಲಿದೆ, ಅಮೆಝಾನ್ದು, ಅಲಿಬಾಬಾ ಅಂತ ಇದೆ ಚೈನಾದಲ್ಲಿ, ಎಲ್ಲಾನು ಇದೆ. ಓಕೆ ಬಟ್ ಇಂಡಿಯಾದಲ್ಲಿ ನೋಡಿ ಅಂತ ಒಂದೇ ಒಂದು ಕಂಪ್ನಿನೂ ಇಲ್ಲ. ಯಾಕೆ? ಇದೇ ರೀಸನ್. ಓಕೆ ನ್ಯೂಸ್ ಚಾನಲ್ಸ್ ಎಲ್ಲರೂ ಕೂಡ ನಿಮ್ಮ UPSC ಅವರು ಕ್ರ್ಯಾಕ್ ಮಾಡಿರೋರ್ನ ಹೈಪ್ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಜಾಬ್ನ ಕ್ರ್ಯಾಕ್ ಮಾಡಿರೋರ್ನ ಹೈಪ್ ಮಾಡ್ತಾ ಇರ್ತಾರೆ. ಅದೇ ಯಾರೋ ಒಬ್ಬ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರ್ತಾನೆ, ಅವನಿಗೆ ಹೈಪ್ ಕೊಟ್ರೆ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಆ ಒಂದು ಸ್ಟಾರ್ಟಪ್ ಇಂದ. ನಮ್ಮ ಕಂಟ್ರಿ ಎಕಾನಮಿ ಗ್ರೋ ಆಗುತ್ತೆ. ನೋ ನೆವರ್, ಅದೆಲ್ಲ ಮಾಡೋದಿಲ್ಲ. ಓಕೆ ಸೊ ಏನು ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಲವ್ ಅವರ್ ಕಂಟ್ರಿ. ಇವೆಲ್ಲನೂ ಕೂಡ ಒಂದು ಇಶ್ಯೂಸ್ ಅಷ್ಟೇ. ಬಟ್ ನಮ್ಮ ಕೈಯಲ್ಲಿ ಆಗೋದು ನಾವು ಮಾಡ್ತಾ ಇರಬೇಕು, ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು. ಬಟ್ ನಾನು ಕೇಳೋದೇನು ಅಂದರೆ,
ಲೈಕ್ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಯಾವತ್ತೂ ನಾನು ಕೇಳೋದಿಲ್ಲ. ಓಕೆ, ಯಾಕಂದ್ರೆ ನಾನು ವರ್ತ್ ಅಲ್ಲ, ನಿಮ್ಮ ಸಪೋರ್ಟಿಗೆ ನಾನು ವರ್ತ್ ಅಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಹಂಗೆ ಅನ್ಕೊಂಡಿರೋದು. ಬಟ್ ಲಿಟ್ರಲಿ ನಿಮ್ಮ ಸುತ್ತ ಒಳ್ಳೊಳ್ಳೆ ಹುಡುಗರು ಇದ್ದಾರೆ, ಏನೇನೋ ಮಾಡಬೇಕು ಅಂತ ಇದ್ದಾರೆ. ಟ್ರೇಡರ್ ಅಂತ ಅಲ್ಲ, ಟ್ರೇಡರ್ಗಳಿಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಓಪನ್ ಆಗಿ ಹೇಳ್ತೀನಿ, ದೇ ವಿಲ್ ಸ್ಕ್ಯಾಮ್ ಯು ಒಂದಲ್ಲ ಒಂದು ದಿನ. ಬ್ರೋಕರ್ಗಳ ಲಿಂಕು ಅದು ಇದು ಅಂತ ಲಿಂಕನ್ನ ಶೇರ್ ಮಾಡಿ ನಿಮ್ಮ ಲೈಫನ್ನೇ ಇದು ಮಾಡ್ಬಿಡ್ತಾರೆ. ಓಕೆ, ಯಾರೋ ಒಬ್ರು ಒಂದು ಪ್ರಾಡಕ್ಟನ್ನು ಏನೋ ಒಂದು ಮಾಡಬೇಕು ಅಂತ ಇರ್ತಾರೆ, ಏನೋ ಒಂದು ಇನೋವೇಷನ್ಸ್ ಮಾಡಿರ್ತಾರೆ, ಅವ್ರುಗಳಿಗೆ ಸಪೋರ್ಟ್ ಮಾಡಿ ಬೆಳೆಸಿ. ಓಕೆ, ನಾಟ್ ಫಾರ್ ದಿ ಗಾಯ್ಸ್ ವ್ಲಾಗ್ ಮಾಡಿಕೊಂಡು ನನ್ನ ಲವ್ ಸ್ಟೋರಿ ಇದು ನಿಮ್ಮ ಅದಕ್ಕೆ ತೋರಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಓಕೆ, ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಲ್ಲ. ಓಕೆ, ಸೊ ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ಮೋಟಿವೇಶನ್ ಕೊಡ್ತಾರೆ. 400,000 ಅಂದರೆ 400K 500K ಫಾಲೋವರ್ಸ್ ಇದ್ದಾರೆ. ಯಾಕೆ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ, ಲೈವ್ ಸ್ಟ್ರೀಮ್ ಮಾಡ್ತಾರೆ, ಗೇಮ್ನ ಲೈವ್ ಸ್ಟ್ರೀಮ್ ಮಾಡ್ತಾರೆ. ಯಾಕೆ? ಅವ್ರು ಮಾತ್ರ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಕನ್ಸ್ಯೂಮ್ ಮಾಡೋ ಥರ ಮಾಡಿ ಅವ್ರುಗಳು ಗ್ರೋ ಆಗ್ತಾ ಇದ್ದಾರೆ, ಅವ್ರುಗಳು ದುಡ್ಡು ಮಾಡ್ತಾ ಇದ್ದಾರೆ. ಓಕೆ, ಯಾಕೆ ಗೊತ್ತಾ? ನೀವು ಲೇಸಿ ಆಗಿದ್ರೆ ಮಾತ್ರ ಅವ್ರು ದುಡ್ಡು ಮಾಡೋದಕ್ಕಾಗೋದು. ನೀವೆಲ್ಲ ಅವ್ರ ಗೇಮ್ ಮಾಡೋದು ಸ್ಟ್ರೀಮ್ನ ನೋಡೋದನ್ನ ನಿಲ್ಲಿಸಿ, ಅವ್ರ ಯೂಟ್ಯೂಬ್ ಚಾನಲ್ನ ನೋಡೋದನ್ನ ನಿಲ್ಲಿಸಿ, ಆವಾಗ ಅವ್ರುಗಳೇ ಆಚೆ ಬರ್ತಾರೆ ನಿಮ್ಗಳಿಗೆ ಅವ್ರಿಗೆ ಗೊತ್ತಿರುವಂಥ ಸ್ಕಿಲ್ನ ತಿಳಿಸೋದಿಕ್ಕೆ. ಓಕೆ, ಅಷ್ಟೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೋಟಿವೇಟ್ ಮಾಡೋರು ಯಾಕೆ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಗೇಮ್ ಸ್ಟ್ರೀಮ್ ಮಾಡ್ತಿರೋ? ಗೇಮ್ ಸ್ಟ್ರೀಮ್ ಮಾಡೋದು ನಿಮ್ಮ ಒಂದು ಏನಂತಾರೆ, ಗೇಮ್ ಸ್ಟ್ರೀಮ್ ಮಾಡೋದು ನಿಮ್ಮೊಂದು ಪ್ಯಾಷನ್ ಆಗಿದ್ರೆ ದೆನ್ ಆ ಪ್ಯಾಷನ್ನ ಬೇರೆಯವ್ರಿಗೆ ಯಾಕೆ ತಳ್ತೀರಾ? ಓಕೆ, ಗೇಮಿಂಗಲ್ಲಿ ಲೈಫ್ ಇದೆಯಾ? ಓಕೆ, ಲೈಫ್ ಇದೆ. ಎಷ್ಟು ಜನಕ್ಕೆ ಲೈಫ್ ಇದೆ? 100%ಅಲ್ಲಿ 2% ಜನಕ್ಕೆ ಲೈಫ್ ಸಿಗ್ಬೋದು, ಇನ್ನು ಮಿಕ್ದವ್ರಿಗೆ ಆಗೋದಿಲ್ಲ. ನೀವು ಓದೋದು ಎಲ್ಲಾನು ಬಿಟ್ಟು ಅವ್ರಿಗೆ ಗೇಮ್ ಮಾಡೋದನ್ನ ನೋಡ್ತಾ ಕೂತಿರ್ತಾರೆ. ಅವರು ಯೂಟ್ಯೂಬಿಂದ ದುಡ್ಡು ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ಆ ದುಡ್ಡಿಂದ ಫ್ಲೆಕ್ಸ್ ಮಾಡ್ತಾರೆ. ಓಕೆ, ನಾನು ನೋಡಿ ಹಿಂಗೆಲ್ಲ ಗುರು ಆಗಿದ್ದೀನಿ, ಮಗ ಓದು ಮಗ, ನಿಂತ ಇದು ಮಗ, ಲೈಫ್ ಮಗ ಅಂತಾರೆ. ಎಲ್ಲಿ ಓದಕ್ಕೆ ಬಿಡ್ತಾರೆ? ನೈಟ್ ಬಂದು ಸ್ಟ್ರೀಮ್ ಬನ್ನಿ, ಜಾಯ್ನ್ ಆಗಿ ಗೇಮ್ ನೋಡಿ ಅಂತಾರೆ. ದಿಸ್ ಇಸ್ ವಾಟ್ ಲೈಫು. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಇವಾಗ ಫಾಸ್ಟ್ ಫೇಸಿಂಗ್ ವರ್ಲ್ಡ್. ಓಕೆ, ತುಂಬ ಸ್ಟ್ರಗಲ್ ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಡೇ ಸ್ಟ್ರಗಲ್ ಮಾಡಬೇಕು. ನಿಮ್ಮ ಜೊತೆ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದು ದಿನ ಬರುತ್ತೆ, ವಿ ಆಲ್ ಗ್ರೋ ಟುಗೆದರ್, ವಿ ಆಲ್ ಮೇಕ್ ಅವರ್ ಪೇರೆಂಟ್ಸ್ ಪ್ರೌಡ್. ನಾನು ಇವಾಗಲೂ ಹೇಳ್ತೀನಲ್ಲ, ನನಗೆ ಲೈಕ್ ಐ ಡೋಂಟ್ ನೀಡ್ ಎನಿ ಮನಿ. ಓಕೆ, ಸೊ ಯಾರು ನೋಡಿದಾಗ ಹೇಳ್ಬೇಕು, ಬ್ರೋ ವಿಶ್ರುತ್ ಬ್ರೋ. ಓಕೆ, ಸೊ ನೀವಂದ್ರೆ ನನಗೆ ಇಷ್ಟ ಬ್ರೋ, ಅಂದ್ರೆ ಲೈಕ್ ನಾಟ್ ಆಸ್ ಎ ಕ್ಯಾರೆಕ್ಟರ್, ಸ್ಕಿಲ್ ವೈಸ್. ಕ್ಯಾರೆಕ್ಟರ್ ವೈಸ್ ಐ ನೋ ಹ್ಯೂಮನ್ಸ್ ಎಲ್ಲರೂ ಕೂಡ ಕಚಡಗಳೇ, ನಾನು ಕಚಡಗಳೇ. ಓಕೆ, ಒಂದು ಸ್ಕಿಲ್ ವೈಸ್ ನೀವೊಂದು ಈ ಥರ ಕಾಂಟ್ರಿಬ್ಯೂಟ್ ಮಾಡಿದ್ರಿ ಬ್ರೋ ಟ್ರೇಡಿಂಗ್ ಕಮ್ಯುನಿಟಿಗೆ ಕರ್ನಾಟಕದಲ್ಲಿ. ಓಕೆ, ಇಟ್ಸ್ ಎನಫ್ ಫಾರ್ ಮೀ. ಅಷ್ಟು ಸಾಕು, ಅದು ಎನಫ್ ನನಗೆ. ಅದಕ್ಕಿಂತ ಜಾಸ್ತಿ ನನಗೇನು ಬೇಕು ಆಗಿಲ್ಲ, ನಾನೇನು ಎಕ್ಸ್ಪೆಕ್ಟು ಮಾಡೋದಿಲ್ಲ. ಜಾಸ್ತಿ ಹೊತ್ತು ಮಾತಾಡಿದೆ, ತುಂಬ ಅಂದರೆ ತುಂಬ ಮಜಾ ಮಾಡಿದ್ದೀನಿ ಗುರು. ಸೂರ್ಯವಂಶದವರು ಅಂತ ಹೇಳಿ ತುಂಬ ಮಾತಾಡಿದ್ದೀನಿ, ಸಾಂಗ್ ಆಡಿದ್ದೀನಿ, ನಗ್ಸಿದ್ದೀನಿ. ಓಕೆ, ಎಲ್ಲ ಮಾಡಿದ್ದೀನಿ. ಬಟ್ ಅದೆಲ್ಲದಕ್ಕಿಂತ ನನ್ನ ಒಂದು ಕಮ್ಯುನಿಟಿಗೆ ನಾನು ಏನೋ ಒಂದು ಕೊಡ್ತೀನಿ. ಓಕೆ, ಸೊ ಇಷ್ಟೇ ಕಷ್ಟ ಆದರೂ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬಾಯ್ ಬಾಯ್.